ನಿಮ್ಮ ಶಿಕ್ಷಣ ಮಾಹಿತಿ ನಮಗೆ ಪ್ರಾಥಮಿಕ ಮಾಧ್ಯಮಿಕ ಪದವಿ ಶಿಕ್ಷಣ ಬಗ್ಗೆ ಸರ್. ಶಿಕ್ಷಣ ಪ್ಲಸ್ ಮೆಥೋಡಿಸ್ಟ್ ಸ್ಕೂಲ್, ಮಿಷನ್ ಸ್ಕೂಲ್ ಅಂತಿತ್ತವ. ಇದು 1968 ಇಸ್ವಿಯಲ್ಲಿ ಅಲ್ಲಿ ಪ್ರಥಮ ಶಿಕ್ಷಣ ಅಲ್ಲಿ ಸ್ಟಾರ್ಟ್ ಆಯಿತು, ಮೆಥೋಡಿಸ್ಟ್. ಅದಾದ ನಂತರ ಮಿಡ್ಲ್ ಸ್ಕೂಲ್ 5ನೇ, ಅದಾದ ನಂತರ MPHS ಸ್ಕೂಲ್ ಹೈಸ್ಕೂಲ್, ಅದಾದ ನಂತರ BVB ಕಾಲೇಜ್. BVB ಕಾಲೇಜ್ ಆದ ನಂತರ ಸ್ವಲ್ಪ ದಿವಸ ನಾವು ಧಾರವಾಡಕ್ಕೆ ಹೋಗಿ ಸಂಗೀತ ಕಲೀಲಿ, KCDಯಲ್ಲಿ ಅಲ್ಲಿ ಕೆಲವು ದಿವಸ ಸ್ವಲ್ಪ ಅಲ್ಲಿ ಇದ್ದು, ಮತ್ತು ಅದಾದ ನಂತರ ನಾನು ಪುಟ್ಟಪರ್ತಿ ಸತ್ಯಸಾಯಿಬಾಬು ಕಾಲೇಜಿನಲ್ಲಿ ಅಲ್ಲಿ ಸ್ವಲ್ಪ ದಿವಸ ಇದ್ದೆ. ಅದಾದ ನಂತರ BVB ಕಾಲೇಜ್ ಬಂದು ನನ್ನ ಪೂರ್ಣ ಶಿಕ್ಷಣ BA ಇಲ್ಲಿ ಮುಗಿಸಿ, ಅದಾದ ನಂತರ NB ಕಾಲೇಜ್ ಗುಲ್ಬರ್ಗ ಅಲ್ಲಿ MA ಮ್ಯೂಸಿಕ್ನಲ್ಲಿ ಅಲ್ಲಿ ಕಂಪ್ಲೀಟ್ ಆಯಿತು ಶಿಕ್ಷಣ. ತಮ್ಮ ಸಂಗೀತ ಶಿಕ್ಷಣ ಶುರುವಾಗಿದೆ ಪ್ರಾರಂಭಿಕದಿಂದ ನಮಗೆ ನಿಮ್ಮ ಗುರುಗಳು ಯಾರ್ಯಾರು, ಏನು ಕಲ್ತೀರಿ ಅಂತ ನಮಗೆ ಗುರುಗಳು ಅವ್ರದ್ದೇ ಆಶೀರ್ವಾದ ಇಲ್ಲ. ಅವರು ಹೇಳಿಕೊಟ್ಟಂಥ ಒಂದು ವಿದ್ಯೆಯೇ ಇವತ್ತು ನಾವು ಏನೋ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಷ್ಟೇ, ಸ್ವಲ್ಪ. ನನಗೊಂದು ವಿಚಿತ್ರ ಏನಂದ್ರೆ, ನಮ್ಮದು ಒಂದು ದೈವ ಭಾಳ ಚೆನ್ನಾಗಿದೆ ಅಂತ ಅನಿಸ್ತದೆ ನನಗೆ. ಯಾಕೆ ಚೆನ್ನಾಗಿ ಅನಿಸ್ತು ಅಂದರೆ, ನನಗೆ ಎಷ್ಟು ಗುರುಗಳು ಸಿಕ್ಕಿದ್ದಾರೆ, ಮಹಾನ್ ದಿಗ್ಗಜ ಗುರುಗಳು, ದೊಡ್ಡ ಗುರುಗಳು. ಅವರೆಲ್ಲ ಎಷ್ಟು ದೊಡ್ಡ ಗುರುಗಳು, ಅದು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಗುರುಗಳ ಸನ್ನಿಧಿಯಲ್ಲಿ ಕಲಿಯುವ ಅವಕಾಶ ನನಗೆ ಬಂತು. ಇದು ನನ್ನ ಸುದೈವ ಅನ್ಸ. ಯಾಕಂದರೆ ಸಂಗೀತ ಒಂದು ಇಂಥ ಕಲೆ ಇದೆ, ಸಂಗೀತದಲ್ಲಿ ನಿಮಗೆ ಗುರು ಅತಿ ಮುಖ್ಯ ಆಗಿ. ಗುರು ಒಂದು ವೇಳೆ ಸರಿಯಾಗಿ ಸಿಗಲಿಲ್ಲ, ಆಯಿತು, ನಿಮ್ಮ ಮುಂದಿನ ಕಾರ್ಯಕ್ರಮ ಅಲ್ಲೇ ಸಮಾಪ್ತ. ಯಾಕಂದರೆ ಗುರುವಿಗೆ ಏನು ಬರಲ್ಲ ಅಂದಿದ್ದ ಯಾಕೆ ಶಿಷ್ಯಗೆ ಏನು ಕಲಿಸ್ತಾನೋ. ಹಾಗಾಗಿ ನನ್ನ ದೈವದಲ್ಲಿ ಎಲ್ಲ ಗುರುಗಳು ಮಹಾನ್ ಪಂಡಿತರು. ಮೊದಲನೇದಾಗಿ ಹೇಳಿದಂತೆ ಶಿವಪ್ಪ ಮಾಸ್ಟರ್, ಅದಾದ ನಂತರ ನನ್ಯ ಬಾಬೂಜಿ ಕುಮಾರ್, ಪಂಡಿತ್ ನನ್ಯ ಬಾಬೂಜಿ ಕುಮಾರ್. ಅದಾದ ನಂತರ ಗಂಗಾಧರ್ ಧಾರವಾಡದವರು. ಅದಾದ ನಂತರ ನೋಡ್ರಿ ಶ್ರೀಧರ್ ಸಿಂಗ್ ಗುರುಜಿ. ಶ್ರೀಧರ್ ಸಿಂಗ್ ಗುರುಜಿ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ, ಶಂಕರ್ ಜೈ ಕಿಶನ್ ಮ್ಯೂಸಿಕ್ ಡೈರೆಕ್ಟರ್ ಏನಿದಾರಲ್ಲ, ಅವ್ರ ಶಿಷ್ಯರೇ. ಅವರು ಇಂಥ ಒಂದು ಪಂಡಿತರು, ಅವ್ರ ಬಗ್ಗೆ ಹೇಳಲಿಕ್ಕೆ ಶಬ್ದಗಳೇ ಆಗಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಭಾಳ ಹೇಳೋಷ್ಟಿದೆ. ಅವ್ರದ್ದು ಬರೆಯುವ ಶೈಲಿ, ಹಾಡುವ ಶೈಲಿ. ಮೊದಲು ನನಗೆ ಗಂಡ ಬಂಧನ ಮಾಡಿದ್ರು. ಅವರು ಹಿಂದಿಯಲ್ಲಿ ಮಾತಾಡ್ತಿದ್ರು ಹೆಚ್ಚಾಗಿ. ಕ್ಯಾ ಭೈ ಕ್ಯಾ ಗಾಯಂಗೆ आप ಸರ್, तो ಜೀವನ್ಪುರಿ ರಾಗ ಅಂತಂದು ಆಗಲಿ ಅಂತ, ಜೀವನ್ಪುರಿ ರಾಗ ಹಾಡಪ್ಪ ಅಂತಂದ್ರು. ಓಕೆ ಆಗಲಿ, ನಾ ಹಾಡಿದೆ. ಇದು ಜೀವನ್ಪುರಿನಾ ಅಂತ ಕೇಳಿದ್ರು. ಹೌದು ಸರ್. ಅಲ್ಲ, ಅದು ಜೀವನ್ಪುರಿ ಅಲ್ಲ. ಜೀವನ್ಪುರಿ ಹೇಗಿರ್ತದೆ ಹೇಗೆ ಅವ್ರು ಸ್ವರಗಳು ಹಚ್ಚಿ ತೋರಿಸಿದ್ರು. ಆವಾಗ ನನಗನ್ನಿಸ್ತು, ಅರೇ ಇದು ವಿದ್ಯೆನೇ ಬೇರೆ ಇದೆ. ಇದು ವಿದ್ಯೆ ಅಷ್ಟು ಸಾಮಾನ್ಯ ಅಲ್ಲ. ಆ ಬಾರಿಕೆಗಳು, ಆ ವಿಶೇಷವಾದಂಥ ಒಂದು ವಾದಿ ಸಂವಾದಿಗಳು, ರಾಗಾಂಗ ಇವೆಲ್ಲ ಅವರು ಸೂಕ್ಷ್ಮವಾಗಿ ತೋರಿಸ್ಕೊಟ್ರು ನನ್ನ ಗುರುಗಳು. ಎಷ್ಟು ಆನಂದ ಆಯ್ತಂದರೆ ನಿಮ್ಗೆ ಹೇಳ್ತೀನಿ. ಶ್ರೀಧರ್ ಸಿಂಗ್ ಗುರುಜಿ ಅವ್ರದ್ದು ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಇದೆ. ಅದಾದ ನಂತರ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರ ಹತ್ರ ನನಗೆ ಕಲಿಯುವ ಹುಚ್ಚು ಭಾಳ. ಇವರೆಲ್ಲರೂ ಗುರುಗಳು ತೀರ್ಕೊಂಡಿದ್ದಾರೆ. ನನಗೆ ಅವ್ರ ಹತ್ರ ಕಲಿಯುವ ಹುಚ್ಚು. ಅವ್ರ ಹತ್ರ ಕಲಿಬೇಕಾದ್ರೆ ಎಲ್ಲಿ ಅಂತಾರೆ ನೋಡ್ರಿ, ಕಹಾ ರಾಜಾ ಭೋಜ್ ಕಹಾ ಗಂಗೋತ್ರಿ ಅಂದ. ಅಂಥ ಮಹಾನ್ ವ್ಯಕ್ತಿ ಹತ್ರ ನಾನು ಹೋಗಿ ನಿಲ್ಬೇಕಂದ್ರೆ ಮುಷ್ಕಿಲ್, ಅದು ಅಸಾಧ್ಯದ ಮಾತು. ಅವ್ರ ಹತ್ರ ಯಾರಿಗೆ ಬರ್ಕೊಡೋದಿಲ್ಲ, ಎಲ್ಲ ಸೆಕ್ಯೂರಿಟಿ ಇರ್ತದೆ ಅಲ್ಲೆಲ್ಲ ಇದ್ದಾರೆ, ಓಡಿಸ್ಬಿಡ್ತಾರೆ, ಬಲ್ಲಿಗೆ ಬರೋದಿಲ್ಲ. ಹಾಗೆ ಏನು ಮಾಡೋದು?
ಮನಸ್ಸಿನಲ್ಲಿ ಅವ್ರ ಹತ್ರ ಕಲಿಬೇಕನ್ನೋ ಒಂದು ಹುಚ್ಚು, ಭಾಳ ಹುಚ್ಚಂದ್ರೆ ಭಾಳ ಹುಚ್ಚು. ನಮ್ಮ ಜಟ್ಪಾಲ್ ಸಿಂಗ್ ಪವಾರ್ಜಿ ಅವರು ಬೀದರ್ನಲ್ಲಿ 82ನಲ್ಲಿ ಸಂಗೀತ ಸಮ್ಮೇಳನ ಮಾಡ್ತಾರೆ. ಆವಾಗ ನನಗಂದ್ರು, ರಾಮ್ಲೂಜಿ ತುಮಾರೆ ಗುರು ಕಾ ತುಮೇ ಸಂಭಾಲಿನ ಸಬ್ ಕುछ देखना, ಎಲ್ಲ ಅವ್ರ ವ್ಯವಸ್ಥೆ. ನಾನು ಅಲ್ಲಿಗೆ ಅವ್ರ ಹತ್ರ ಅಲ್ಲಿಗೆ ಯಾಕೆ ಹೋಗ್ತಿದ್ದೆ ಅಂದರೆ, ಸಾಬ್ ಭೀಮಸೇನ್ ಜೋಶಿ ಜಿ ಕಾ ಕುछ भी है मैं देख लूँगा, ಅವ್ರದ್ದು ಏನು ಎಲ್ಲ ನಾನು ನೋಡ್ಕೋತೀನಿ ಅಂತ ಕೇಳಕ್ಕೆ ಹೋಗಿದೆ. ಅವ್ರು ಅದೇ ನನಗೆ ಹೇಳ್ತಾ ಇದ್ದಾರೆ, ನೋಡಿ ಎಲ್ಲ ಅವ್ರ ವ್ಯವಸ್ಥೆ ಎಲ್ಲ ನಿನ್ನ ಕಡೆನೇ ಆಗಲಿ, ಓಕೆ. ನಾನು ಮೋಹನ್ ಮಾರ್ಕೆಟ್ ಹತ್ರ ಮೋಹನ್ ಲಾಡ್ಜ್ ಅಂತಿತ್ತು, ಗುರ್ತಾಗಿದೆಲ್ಲ. ಸರ್ ಮುಂಜಾನೆ 7:30 ಬರ್ತಾ ಇದ್ದಾರೆ ಪುಣೆಯಿಂದ ಇಲ್ಲಿಗೆ ಅಂತ. ಓಕೆ, ನಾನು 7ಕ್ಕೆ ಹೋಗಿ ನಿಂತೆ. ಹಾಗೆ 7ಕ್ಕೆ ಹೋಗಿ ನಿಂತೆ, 7:30 ಆಯಿತು, 10 ಆಯಿತು, 11 ಆಯಿತು, ಹಸು ಆಗ್ಲತ್ತು. ನನಗನ್ನಿಸ್ತು ಊಟ ಮಾಡಿ ಸ್ವಲ್ಪ ಏನು ಊಟ ಮಾಡಿದ್ರೆ ಅವ್ರು ಬಂದರೆ ಹೆಂಗೆ ಮಾಡೋದು, ಎಲ್ಲ ಒಂದು ದಿವಸ ಊಟ ಮಾಡಲ್ಲದ್ರೆ ಏನಾಯ್ತು, ಇವೆಲ್ಲ ಆಯಿತು. ಕೊನೆಗೆ 4ಕ್ಕೆ ಬಂದರು. 4ಕ್ಕೆ ಬಂತು, ಎಷ್ಟು ಆನಂದ ಆಯಿತು ಅವ್ರಿಗೆ, ನೋಡೋಣ ಎಲ್ಲ ಮೇಲ್ಗಡೆ ಮೇಲೆ ಎಲ್ಲ ಮಾಡಿದೆ. ರೂಮ್ನಲ್ಲಿ ಅವರು ನಾನು ಇಬ್ಬರೇ ಅಷ್ಟೇ. ನನಗೆ ಏನು ಆನಂದ ಆಗ್ತಾ ಇದೆ ಅಂದರೆ ನಾನು ಅಂದ್ಕೊಂಡ ಗುರು ಇವತ್ತು ನನ್ನ ಕಣ್ಣೆದುರು ಇದ್ದಾರಲ್ಲ, ಅದು ಒಂದು ಆನಂದ. ಎಷ್ಟು ಆನಂದ ಆಗಿತ್ತಂದರೆ ನೀವು ಊಹಿಸ್ಲಿಕ್ಕೆ ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಆನಂದ. ಏನು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಏನು ಒಂದು ವಿಧವಾದಂಥ ರೋಮಾಂಚನ ಮೈಯಲ್ಲೆಲ್ಲ ಆಯಿತು. ಬಂದರು ಈಗ ಹಿಂಗೆ ಮಂಚದ ಮೇಲೆ ಹೇಗೆ ಹಳ್ಳಿಗೆ ಹಿಂಗೆ ಮಲ್ಕೊಂಡ್ರು. ನಾನು ಸುಮ್ಮನೆ ಇರಬೇಕಿಲ್ಲ, ನಾನು ಪಟ್ಟದೀಶ್ ಹೋಗಿ ಅವ್ರ ಕಾಲು ಹಿಂಗೆ ಒತ್ತಲಿಕ್ಕೆ ಹೋದೆ. ಅವ್ರು ನಾನು ಎಷ್ಟು ಕಾಳು ಬಲ್ಲಿಗೆ ಹೋಗಿದ್ದೆ, ಅವ್ರು ಅಷ್ಟೇ ಫಾಸ್ಟ್ ಹಿಂದಕ್ಕೆ ಹೇಳ್ಕೊಂಡು ನೈ ಅಂತ, ಇಲ್ಲಪ್ಪ ಇಲ್ಲ ಅಂತ. ಇಷ್ಟು ಅಂದ ತಕ್ಷಣ ಏನಾಯ್ತಂದರೆ, ಏನು ನೀ ಯಾರಿದ್ದೀರಪ್ಪ ಅವ್ರ ಕಾಲು ಜೊತೆ, ನೀನು ಅವಶೇಷ ಇದೆಯಾ, ನೋ ನಿಮ್ಮ ಕೈಲಿಂದ ಯಾಕೆ ಅವ್ರ ಸೇವೆ ಮಾಡಿಸ್ಕೋತಾರೆ, ನೀ ಹುಟ್ಟಿ ಸಾರ್ಥಕನೇ ಇಲ್ಲ ಜೀವನದಾಗ. ಯಾರಿಗೆ ಗುರು ತಿಳ್ಕೊಳತ್ತೀರಿ, ಗುರು ಸೇವೆ ಮಾಡ್ಲಿಕ್ಕಾಗಲ್ಲ. ಇನ್ನು ಕಣ್ಣಾಗೆ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗೋದು, ವಾಯ್ಸ್ ಚೇಂಜ್ ಬಂದಾಯ್ತು. ಗುರುಗಳು ಏನಾಗಿದೆ ಅಂತ ಅವ್ರ ಜೊತೆ ನಾವು ಮಾತಾಡ್ಸಿಲ್ಲ, ಕಣ್ಣಾಗಿ ನೀರು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಅನಂತರಾವ್ ದೇಶಮುಖ್ ಅಂತಂದು ಗುಲ್ಬರ್ಗ ಶರಣಬಸಪ್ಪ ಅಪ್ಪ ಜಾಗ ಕೊಟ್ಟಿನವರು SBS ಡೈರೆಕ್ಟರ್ ಅವ್ರು ನನ್ನ ಪರಿಚಯ. ಅವ್ರು ಬಂದರು, ಏನಾಗಿದೆ ಅವ್ರಿಗೆ ನೋಡ್ತಾ ಇದ್ದೀನಿ, ಕಣ್ಣಾಗಿ ನೀರು ಹೋಗ್ತಾ ಇದೆ. ಏನಾಗಿದೆ ಸರ್, ಈ ಹುಡುಗಿ ಯಾಕೋ ಕಾಲು ಹೊತ್ತಲಾಗ ಬಂದ, ನಾನು ಬ್ಯಾಡ್ ಅಂದ್ರೆ ಅಳ್ತಾ ಇದ್ದೆ. ಮತ್ತು ಹೆಂಗಲ್ಲ ಸರ್, ಈ ಹುಡುಗ ನಿಮ್ಗೆ ಏಕಲವ್ಯನಂತ ಶಿಷ್ಯ ಇದ್ದಾನೆ. ಗುರುಗಳು ತಿಳ್ಕೊಂಡ್ರು, 1 ನಿಮಿಷದಲ್ಲಿ ತಿಳ್ಕೊಂಡ್ರು, ಎಲ್ಲ ಮಾತು ತಿಳ್ಕೊಂಡ್ರು. ಅವಾಗ ಬೆನ್ಮೇಲೆ ಕೈ ಹಾಡ್ಸ, ಬಾಪ ಕಾಲು ಹೊತ್ತಿ ಕಾಲು. ಆವಾಗ ಏನು ಆನಂದ ಐತಂದ್ರೆ, ಚಲೋ ಈಗ ಹುಟ್ಟಿದ ಸಾರ್ಥಕ ಆಯ್ತು. ಯಾಕಂದ್ರೆ ಗುರು ಸೇವೆ ಸಿಕ್ತು. ಅಂಥ ಮಹಾನ್ ಗುರುಗಳು ಈಗಲೂ ನನಗೆಲ್ಲರಂತಾರೆ, ಓಕೆ ಆಗಾತಿ ಓ ಭೀಮಸೇನ್ ಜೋಶಿಗೆ ಕಾಪಿ ಮಾಡ್ತೇವೆ ಕೂತ್, ಇಷ್ಟಂದ್ರೂ ನಂಗೆ ಭಾಳ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತಂದ್ರೆ, ಅಂಥ ಒಂದು ದೊಡ್ಡ ವ್ಯಕ್ತಿದು ಹೆಸರು ಜೊತೆ ನನ್ನ ಹೆಸರು ಜೋಡಿಸ್ತಾರಲ್ಲ, ಅದ್ರೂ ಲಾಯಕ್ಕಿಲ್ಲ ನಾವು. ಖರೆ ಜನರದು ಒಂದು ಅನಿಸಿಕೆ ಯಾಕೋ ಹೆಂಗೆ ಅನಿಸ್ತದವ್ರಿಗೆ. ನಾ ಹಾಡಿದ್ರೆ ಅವರು ಹಾಡಿಂಗೆ ಅಷ್ಟೇ ಅನ್ನಿಸ್ತದೆ. ನಾನು ಅವರಿಗೆ ಇಮಿಟೇಷನ್ ಮಾಡಿಕೊಂಡೇ ಹಾಡ್ತೀನಿ. ಆದ್ರೆ ಅವ್ರದೊಂದು ಕೃಪಾ ಆಶೀರ್ವಾದದಿಂದ ಇವತ್ತು ಸಂಗೀತ ಅಂದರೆ ಏನು, ಸಂಗೀತದಲ್ಲಿ ಏನು ಶಕ್ತಿ ಅಡಗಿದೆ, ಇದು ಹಂಗೆ ಸಮಯ ಹೋಗ್ತಾ ಹೋಯಿತು ಹಂಗೆ ತಿಳಿತು ನನಗೆ. ಇಲ್ಲ, ಈಗ ಭೀಮಸೇನ್ ಜೋಶಿ ಅವರದೇ ಅವಾಗ ಶಿಷ್ಯರನ್ನು ಅವರೇ ಒಂದು ಹಾಡಿದ್ದು ತಂಗಾಳಿ ಈಗ ಒಂದು ಹೇಳ್ತೀನಿ ನಿಮಗೆ. ಈಗ ನೋಡಿ, ಭೀಮಸೇನ್ ಜೋಶಿ ಅವರು ಹಾಡಿದೆ ಒಂದು ಹಾಡಿದೆ. ಇವಾಗ ನಾನು ಸಮಯ ಹೆಚ್ಚಿಲ್ಲ, 1-2 ಲೈನ್ ಹಾಡು ತೋರಿಸ್ತೀನಿ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಬದುಕು ಬಲು ಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ರಾಜನ್ಯರಿಗೂ ಪರಶುಧರನ ಜನನಿಯ ನಾಡು. ಉದಯಿನ್ ಮೆರೆದರ ಸುಗಳ
ಉದಯವಾಗಲಿ ನಮ್ಮ ಚಲುವ ಕನ್ನಡ ಸುಂದರ, ಅತಿ ಸುಂದರ. ಇದು ನಮ್ಮ ಗುರುಗಳು ಹಾಡಿದೆ. ಕೃಷ್ಣ ಅಂಗಲ್ ಗುರುಗಳು ಇಬ್ಬರು ಕಲ್ತು ಹಾಡಿದ್ದು. ಇಂಥ ಒಬ್ಬ ಶ್ರೇಷ್ಠ ಗಾಯಕರು ಬೀದರ್ನಲ್ಲಿ ಇದ್ದಾರಂತ ಭಾಳ ಜನರಿಗೆ ಅರ್ಥನೂ ಆಗೋದಿಲ್ಲ. ಇವ್ರು ಯಾವ ಲೆವೆಲ್ ಸಿಂಗರ್ ಅಂತ, ಗಾಯಕರಂತ ಅರ್ಥ ಆಗೋದು ಕಷ್ಟ ಇದೆ. ಯಾರಿಗೆ ಅದು ನಾಲೆಜ್ ಇದೆಯೋ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಸುಮಾರು ಜನ ಎಲೆಮರೆ ಕಾಯಿಯಂತೆ ಅವ್ರು ತಾವು ಪ್ರಸಿದ್ಧಿ ಆಗೋಣ, ಫೇಮಸ್ ಆಗೋಣ ಅಂತ ಅದ್ರ ಹಿಂದೆ ಹೋಗೋದಿಲ್ಲ. ಅಂಥವರಲ್ಲಿ ಇರೋಬ್ರು. ಅದಕ್ಕೆ ನಾವು ಅವ್ರ ಕೆಳಗಡೆ ನಮಗೆ ಶಿಷ್ಯತ್ವ ದೊರಕಿದ್ದು ನಮ್ಮ ಯಾವುದೋ ಜನ್ಮದ ಪುಣ್ಯ ಅಂತ ಬಯಸ್ತೀವಿ. ಇಂಥ ಗುರುಗಳು, ಯಾಕಂದರೆ ಗುರು ಶಿಷ್ಯ ಪರಂಪರೆ ಬಗ್ಗೆ ತಾವು ಸ್ವಲ್ಪ ನಮಗೆ ಹೇಳಿ. ಗುರು ಶಿಷ್ಯ ಪರಂಪರೆ, ಗುರು ಅಂದರೆ ಏನು, ಶಿಷ್ಯ ಅಂದರೆ ಹೆಂಗಿರಬೇಕು? ಯಾಕಂದರೆ ಅದು ಈ ಕಾಲದಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ತುಂಬ. ನೋಡ್ರಿ, ಗುರು ಶಿಷ್ಯರ ಸಂಬಂಧ ಈಗ ಚನ್ನಶೆಟ್ಟಿ ಸರ್ ಅನ್ನಂಗೆ ಗುರು ಶಿಷ್ಯರ ಸಂಬಂಧ ಕೇವಲ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಹೆಚ್ಚಾಗಿ ಕಾಣಿಸ್ಲತ್ತೆ. ಯಾಕ ಗುರು ಬಗ್ಗೆ ನಿಮ್ಗೆಲ್ಲರಿಗೂ ಗುರುತಿದೆ. ಗುರು ಅಂದ್ರೇನು, ಗುರು ಸ್ಥಾನ ಏನು ಎಲ್ಲರಿಗೂ ಗುರುತಿದೆ. ಶಿಷ್ಯರು ಮತ್ತು ಇವತ್ತಿನ ಶಿಷ್ಯರು, ಆವತ್ತಿನ ಶಿಷ್ಯರು. ಶಿಷ್ಯ ವೃತ್ತಿ ಮತ್ತು ಗುರು ವೃತ್ತಿ ಎರಡೂ ವೃತ್ತಿಗಳೇ. ಗುರು ವೃತ್ತಿ ಅಂದಾಗ ಒಂದು ಹೇಗಿತ್ತು ಮೊದಲಂದ್ರೆ, ಗುರು ವೃತ್ತಿ ಅಂದಾಗ ಶಿಷ್ಯರಿಗೆ ಮೊದಲು ತಿಳ್ಕೊತಿದ್ರು ಇವ ಲಾಯಕನ ಇಲ್ಲ, ಸುಪಾತ್ರ ದಾನ ಕೊಡೋದು. ಲಾಯಕ್ ಇಲ್ಲದೆ ಸುಮ್ಮನೆ ಏನೋ ಕಲಿಸೋದು, ಏನೋ ಹೇಳೋದು, ಏನೋ ಹಾಡೋದು ಹಾಗಿದ್ದಿಲ್ಲ. ಮೊಟ್ಟ ಮೊದಲು ಥೋಡೆ ಹಾಡಪ್ಪ ಅಂತಂದ್ರೆ ಏನು ಹಾಡ್ಲಿಕ್ಕೆ ಬರ್ತದ ಅಂಥವ್ರಿಗೆ ಆವಾಗ ಗುರುಗಳು ಕಲಿಸ್ತಿದ್ರು. ಸಂಗೀತದ ಪ್ರತಿ ಶ್ರದ್ಧೆ ಇದ್ದ ವ್ಯಕ್ತಿಗಳಿಗೆ ಗುರು ಅವರಿಗೆ ಶಿಕ್ಷೆ ಹೇಳ್ತಿದ್ರು. ಈಗ ಹೇಗಾಗಿದೆ, ಇವಾಗ ಗುರು ಆಗಬೇಕಾದ್ರೆ ಏನೇನು ಗುಣಗಳು ಬೇಕು ಅವ್ರ ಬಳಿ, ಏನು ಜ್ಞಾನ ಬೇಕು ಅವ್ರ ಬಳಿ. ಜ್ಞಾನ ಇಲ್ಲದೆ ಗುರು ಆಗಿ ಕುಂತರು ಏನಾಗ್ತದೆ? ಅದು ಅಧೋಗತಿ, ಕಲೆಯ ಅಧೋಗತಿ. ಅದಕ್ಕೆ ಕಾರಣರು ಯಾರು? ಅರ್ಧಂಬರ್ಧ ಕಲಿತಂಥ ಗುರುಗಳು. ಅವರೇ ಗುರು ಆಗ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳೋ ತಾತ್ಪರ್ಯ ಏನು? ಗುರು ಶಿಷ್ಯರ ಸಂಬಂಧ ಭಾಳ ದೊಡ್ಡ ಸಂಬಂಧ. ಎಷ್ಟು ವಿಚಿತ್ರ ಸಂಬಂಧ ಅದನ್ನು. ಮತ್ತು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಈಗ ನೀವೆಲ್ಲ ಇಲ್ಲಿ ಶಿಷ್ಯವೃಂದದವರು ಕೂತಿದ್ರೆ ಎಲ್ಲರಿಗೂ ಗುರುತಿದೆ ಗುರು ಪ್ರತಿ ಇರುವಂಥ ಶ್ರದ್ಧೆ. ಹಿಂಗೆ ಸುಮ್ಮನೆ ಬರೋದಿಲ್ಲ. ನಾನು ಗುರು ಅಂತ ನಾನು ಹಿಂಗೆ ಒಂದು ಆಸನ ಹಾಕೊಂಡು ಕುಂತು ನೀ ನಾನು ಶಿಷ್ಯ ಹಿಂಗೆ ಅನ್ಲಿಕ್ಕೆ ಬರೋದಿಲ್ಲ. ಗುರು ಮಾಡೋರೇ ಶಿಷ್ಯರು, ಶಿಷ್ಯರಿದ್ದರೆ ಗುರುಗಳು. ಶಿಷ್ಯರು ಗುರು ಎಕ್ಸೆಪ್ಟ್ ಒಮ್ಮೆ ಮಾಡೋಂಗಿಲ್ಲ. ಆ ಗುರು ತತ್ವ ಇದೆಯಾ ಇಲ್ಲವಾ, ಅದಾದ ನಂತರ ಗುರುವಿಗೆ ಮರ್ಯಾದೆ ಕೊಡೋದು, ಗುರುವಿಗೆ ನಮನ ಮಾಡೋದು, ಇವೆಲ್ಲ ಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಅಂದರೆ ಗುರು ಶಿಷ್ಯರ ಪರಂಪರೆ ಇದು ಭಾಳ ದೊಡ್ಡ ವೈಡ್ ವಿಷಯ. ಹೇಳ್ಕೊತ್ಕೊಂಡು ಭಾಳ ಸಮಯ ಆಗ್ತದೆ. ಶಿಷ್ಯ ಅಂದರೆ ಹೆಂಗಿರಬೇಕು ಗುರುವಿನ ಪ್ರತಿ ಸಂಪೂರ್ಣ ಅದು ಸರೆಂಡರ್ ಅಂತಾರಲ್ಲ, ಸಂಪೂರ್ಣವಾಗಿ. ಸೊ ಅದು ನಿಮ್ದೊಂದು ಎಕ್ಸಾಂಪಲ್ ನಮಗೆ ತಲೆಯಲ್ಲಿ ಬರುತ್ತೆ. ನೀವು ಭೀಮಸೇನ್ ಜೋಶಿ ಗುರುಗಳಿಗೆ ಒಂದ್ಸತಿ ಅವ್ರಿಗೆ ಹಸಿವೆ ಆಗಿತ್ತು, ನೀವು ನಮ್ಗೆ ಎಲ್ಲ ಹೇಳ್ತೀವಿ. ಅದು ಒಂದ್ಸತಿ ನಮ್ಮ ವೀಕ್ಷಕರಿಗೆ, ಶಿಷ್ಯ ಅಂದರೆ ಗುರುವಿಗೆ ಎಷ್ಟು ಇದು ಇರಬೇಕು, ಸಮರ್ಪಣೆ ಇರಬೇಕು. ಅದು ಕರೆಕ್ಟ್. ಅಂದರೆ ಶಿಷ್ಯ ಮತ್ತು ಗುರು, ಶಿಷ್ಯನಲ್ಲಿ ಒಂದು ಗುರು ಬಗ್ಗೆ ಇರುವಂಥ ಅಭಿಮಾನ ಹೇಗಿರುತ್ತಂದರೆ ಅದು ಶಬ್ದದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಏನಾಗಿತ್ತು, ಒಂದು ದಿವಸ ಎಲ್ಲ ಕಾರ್ಯಕ್ರಮ ಮುಗಿತು, ಇಲ್ಲಿ ಬೀದರ್ನಲ್ಲಿ ಎಲ್ಲೋ ಅಂಗೂರು, ಅವಾಗ ಬೇದಾನ ಅಂಗೂರು ಅಂತ ಬರ್ತೀವಿ, ನಿಮ್ಮ ನೆನಪಿದೆ. ಸ್ವಲ್ಪ ಹೋಟೆಲಲ್ಲಿ ತಂದು ಕೊಟ್ಟದವ್ರು ಎಲ್ಲರಿಗೆ. ಗುರುಗಳನ್ನ ತಿಂದರು, ಭಾಳ ಸಹಿ ಅವಲ್ಲಪ್ಪ ಅಂಗೂರು ಇದು ಅಂತಂದ್ರು ಎಲ್ಲರಿಗೆ. ನಾನು ಸುಮ್ಮನೆ ಕೊಡಬೇಕಿಲ್ಲ, ಇನ್ನೂ ಸ್ವಲ್ಪ ಅಂದ್ಕೊಡ್ಲೇನ್ರಿ ಸರ್ ಅಂತ ಕೇಳಿದ್ರು. ತಾಪ ಅಂತ ತಗೊಂಡು ಬಾ, ಯಾಕಾಗಿಲ್ಲ ಸರ್ ಅಂತ ಬಟ್ಲು ತಗೊಂಡು ಒಳಗೆ ಹೋದ್ರೆ ಅಂಗೂರಿ ಇಲ್ಲ.
ಅಂಗೂರಿಲ್ಲ ಅಂತ ಹೋಗಿ ಹೇಳಿ ಗುರುಗಳಿಗೆ, ಇಲ್ಲ. ಗುರುಗಳು ಏನು ಹೇಳ್ಯಾರ, ಅಂಗೂರು ತಗೊಂಡು ಬಾ. ರಾತ್ರಿ 3 ಆಗ್ತಾ ಇದೆ ಅವಾಗ. ಎಲ್ಲಿ ತರಬೇಕು ಅಂಗೂರು, ಎಲ್ಲಿ ಸಿಗ್ತದೆ? ಅವಾಗ ಓಲ್ಡ್ ಸಿಟಿಯಲ್ಲಿದೆ ಎಲ್ಲ. ನಾನು ಆನ್ ದಿ ಸ್ಪಾಟ್ ಗಾಡಿ ಕಿಕ್ ಹೊಡೆದು ಓಲ್ಡ್ ಸಿಟಿಯಲ್ಲಿ ಅಲ್ಲೇ ಮಲ್ಕೋತಿದ್ರು ಅವರೆಲ್ಲ ಅವಾಗ. ಅರವಾಜಿ अभी तुम्हारे पास बेदाना अंगूर कितना नहीं साहब 1 7 किलो दिख रहा है पूरा गलो पुट्टी में. ಆ ಅಂಗೂರೆಲ್ಲ ಹಾಕೊಂಡು जरा हल्लू चलो साहब, ना हल्लू नहीं, चुप बैठो तुम पीछे. और मुस्लिम से आप चुप आंखें बंद करके बैठो. ನಾನು ಎಷ್ಟು ಫಾಸ್ಟ್ ಬಂದು ನನಗೆ ಗೊತ್ತಿಲ್ಲ. ಬಂದು ಹಿಂಗೆ ಬರ್ತಾ ಇದ್ದೀನಿ, ಗುರುಗಳು ಹಿಂಗೆ ಕೆಳಗಿಂದ ಇಳಿತಾ ಇದ್ದಾರೆ. ಅವರು ಎಲ್ಲಿ ಹೋಗಿದೆ? ಇಲ್ಲ ಸರ್, ನಾನು ಅಂಗೂರ್ ತರಲ್ಲ. ಇಷ್ಟು ಹೇಳಕ್ಕೆ ಗುರುಗಳು ಒಂದು ವಿಚಿತ್ರತೆಯಿಂದ ನೋಡಿದ್ರು ನಾನು. ಅರೆ ನಾ ಇವನಿಗೆ ಅಂಗೂರ್ ತಂದಿದ್ದೆ, ಈಗ ಹೋಗಿ ಅಂಗೂರ್ ತಂದ. ನನಗೇನು ಅನಿಸಿಲ್ಲ, ಗುರುಗಳಿಗೆ ಅಂಗೂರ್ ತಂದಿದ್ದೇನು ಅಷ್ಟೇ. ಬಟ್ ಅವರಿಗೆ ಒಂದು ಗುರು ಅಭಿಮಾನ ಹೇಳ್ತೀವಿ. ಅಂದರೆ ಒಂದು ಶಿಷ್ಯ ಹೇಗಿರ್ತಾನಪ್ಪ, ಒಂದು ಗುರುದ ಪ್ರತಿ ಒಂದು ಗುರುವಿನ ಮಾತಿಗೆ ಅದು ನನಗೇನು ಅನಿಸಿಲ್ಲ. ಖರೆ ನಾನು ಈ ಗುರು ಅಂಗೂರ್ ತರಬೇಕಷ್ಟೇ. ಯಾಕಂದ್ರೆ ಗುರುದ ಬಗ್ಗೆ ಇರುವಂಥ ಅಭಿಮಾನ. ಯಾಕಂದರೆ ಆ ಅಭಿಮಾನ ಸುಮ್ಮನೆ ಬರೋದಿಲ್ಲ. ಆ ಗುರುನಲ್ಲಿ ಆ ಶಕ್ತಿ ಇದ್ದಾಗ ಆ ಮ್ಯಾಗ್ನೆಟಿಕ್ ಪವರ್ ಅಥವಾ ಒಂದು ಅದು ಬೇರೆನೇ, ಅದು ಹೋಗಿ ತರಬೇಕು ಅನ್ನುವ ಒಂದು ಕುತೂಹಲ. ಕೊನೆಗೆ ಅವ್ರು ನಮ್ಮ ಅಂಗೂರು ತಿನ್ಕೋತನೇ ಪುನಃ ಹೋದ್ರು. ಅದು ಖುಷಿ. ಇದು ಗುರುಕೃಪಾ ಅಂತಾರಲ್ರಿ, ಸಂಗೀತದಲ್ಲಿ ಇನ್ನೂ ಅದು ಉಳಿದಿದೆ. ಗುರುಕೃಪಾ ಪಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಆ ಸೇವೆ ಮಾಡಿದವ್ರಿಗೆ ಗೊತ್ತಾಗುತ್ತೆ ಯಾರು ಗುರು ಸೇವೆ ಮಾಡ್ತಾರೆ ಸಂಪೂರ್ಣ ನಿಷ್ಠೆಯಿಂದ. ಇದು ಈ ಕಾಲದಲ್ಲಿ ಗೊತ್ತೂ ಇಲ್ಲ ಜನರಿಗೂ. ನಮಗೆ ನಮ್ಮದು ಪುಣ್ಯ ಇದೆ, ಗುರುಗಳು ಸಿಕ್ಕಿದ್ದಾರೆ, ಅವ್ರದ್ದು ಅದಕ್ಕೆ ಆಧ್ಯಾತ್ಮಿಕ ಟಚ್ ನಮಗೂ ಸಿಗುತ್ತೆ, ಗುರುಗಳಿಂದ ಆಧ್ಯಾತ್ಮಿಕ ಟಚ್ ಸಿಗುತ್ತೆ. ಸೊ ಇದೇ ಥರ ಗುರು ಶಿಷ್ಯರದು ಒಂದು ಘಟನೆ ಸಣ್ಣ ನಾನು ಹೇಳ್ತೀನಿ. ಡಾಕ್ಟರ್ ನರಸಿಂಹಲು ಒಡವಾಟಿ, ನಮ್ಮ ಬೆಂಗಳೂರು ಗುರುಗಳು, ಪಂಡಿತ್ ನರಸಿಂಹಲು ಒಡವಾಟಿ ಅಂತ ಕ್ಲಾರಿನೆಟ್ ನುಡಿಸ್ತಾರೆ, ಸಂಗೀತ ನೃತ್ಯ ಅಕಾಡೆಮಿ ಪ್ರೆಸಿಡೆಂಟ್ ಇದ್ದರು. ಅವರು ಕಲಿಯುವಾಗ ಅವ್ರ ಗುರುಗಳು ನರಸಿಂಹ ಅಂತ ಗಡಿ 4 ಅಲಾರಾಮ್ ಇಟ್ಟು ಮಾಡ್ಕೊಂಡು ಅದು ತನ್ನಷ್ಟು ತಾನು ಕರೆಕ್ಟ್ 4 ಆಗೋಣ ಕರ್ರ ಅಂತದು. ಕರ್ರ ಅಂಬಟ್ಗೆ 4 ಟೈಮಿನ ನಿದ್ದೆ. ಅದಕ್ಕೆ ಸಾಕರ್ ಜೋಗ್ ಬಂತಾರೆ. ಸಾಕರ್ ಜೋ ಮಸ್ತ್ ತಣ್ಣಗೆ ಮಸ್ತ್ ಆ ಕೈ ಇದ್ರ ಮೇಲೆ ಹೋಗ್ಯದ ಬಂದು ಮತ್ತೆ ನಿದ್ದೆ. ಮುಂಜಾನೆ ಅದೇ ಇವತ್ತು ಸರ್ ಹೇಳಿದ್ದೇವೆ, ಇವತ್ತು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ವಿ. ಆಗಲೇ ಇದೇನಿದೆ ಇಲ್ಲ ಇದು ತಪ್ಪಲ್ಲ. ಇದು ನಾವು ಅದು ಪಾಪ ಗಡಿ ಕರೆಕ್ಟ್ 4 ಅದು ಎಬ್ಸ್ತು ನಾನು. ಆದರೆ ನಾನು ಎದ್ದಿಲ್ಲ, ಇದು ತಪ್ಪಲ್ಲ. ಮತ್ತೇನೋ ಸಂಗೀತ ಸಾಧನೆ ಮಾಡಬೇಕಂತ ಒಳಗೆ ಇಚ್ಛೆ. ಇದೇನಿದು ಎಲ್ಲ ಇವತ್ತು ಹ್ಯಾಂಗ್ ಮಾಡ್ಬೇಕು ನೋಡ. ಮತ್ತೆ 4 ಮತ್ತೆ ಕರ್ನ ಅನ್ಬೇಕು, ಮತ್ತೆ ಕೈ ನಿದ್ದೆ 4 ನೀವು ನೋಡ್ರಿ. 4 ಇಷ್ಟು ಬೆಸ್ಟ್ ನಿದ್ದೆ ಹತ್ತಿಂದ ಇರ್ತದ. ಆ ಸಮಯದಾಗ ಹೇಳ್ರಿ ಅಂದ್ರೆ ಒಂದು ಸಜಾ ಕೊಟ್ಟಾನ ಎಲ್ಲರೂ. ಖರೆ ಹೇಳ್ಬೇಕು. ಹಾಗೆ 6 ತಿಂಗಳು ಹಿಂಗೆ ಕಾರ್ಯಕ್ರಮ. ಕರ್ರ ಅನ್ಬೇಕು, ಕೈ ಇಡಬೇಕು, ಕರ್ರ ಅನ್ಬೇಕು, ಕೈ ಇಡಬೇಕು. ಹಾಗೆ ಯಾರಿಗೆ ನಾವು ಧೋಕಾ ಕೊಡ್ಲತ್ತೇವೆ? ಧೋಕಾ ಅಂದ್ರೆ ಏನು? ಯಾರಿಗೆ ನಾವು ಸರ್ ಹೇಳ್ತಾರೆ ಸಾಧನೆ ಮಾಡ್ರಿ, ಸಾಧನೆ ಮಾಡೋದು ನೀವು ಕೈ ಮೇಲೆ ಇದು ಹೇಳಿ. ಇದು ಏನು ಇದೇನು ಸಾಧನೆ ಮಾಡೋದು? ಇದೊಂದು ಪದ್ಧತಿ ಇಲ್ಲ. ತಪ್ಪು. ಒಂದು ದಿವಸ ಮಲ್ಕೊಂಡಿನಿ, ಗುರುಗಳ ಕನಸಿನಲ್ಲಿ ಬಂದು ಹಿಂಗೆ ಪಡೆದ ತೆಗೆದು ನಾನು ತಂಬೂರಿ ಹಿಡ್ಕೊಂಡು ಕೂತೀನಿ. ಪಡಲ್ಲ ಅಂತ ಒಂದು ಹೊಡೆದ್ರು ಮುರಿ ಮೇಲೆ ಹೊಡೆದು ನನಗೆ ಅಳವು ಬರಬೇಕಿಲ್ಲ. ನಾವು ಖುಷಿ ಆಯ್ತು, ಎಷ್ಟು ಖುಷಿ ಕನಸಿಲ್ಲ ಆಯ್ತು. ಅವ್ರಿಗಂತೆ ಸರ್ ಈ ಕಡೆ ನೋಡಿ ಪ್ಲೀಸ್, ಈ ಕಡೆ ನೋಡಿ, ಇಲ್ಲ ಆಮೇಲೆ ಹೊಡಿದ್ದೇವೆ. ಇಷ್ಟು ಅಂಬ ತಕ್ಷಣ ಎದ್ಬಿಟ್ಟೆ. ಹೇಳೋದು ಕೋಣೆ ಚಾರಾಗುತ್ತೆ ತಂಬೂರಿ ತಗೊಂಡು ಏನೋ ಅವಾಗ ಸಾಧನೆ ಸ್ಟಾರ್ಟ್ ಆಯಿತು. ಸಾಧನೆ ಸ್ಟಾರ್ಟ್ ಆಯಿತು. ಸ್ವರಗಳು ಜಲ್ದಿ ಆಗ್ತೇವಲ್ಲ, ಮಂದ್ರ ಸಪ್ತಕ ಸ್ವರಗಳು ಒಂದೊಂದು ಸರ್ ಈ ಸ್ವರಗಳು ಆಗ್ತವೆ. ಮಾಡ್ಕೋತಾವ ನಿನ್ನ ಸ್ವರ ನಾವಿಗೆ ಹತ್ಬೇಕು, ಮೇಲಿಂದ ಹಾಡೋದು ಬೇರೆ. ಹಿಂಗೆ ಹೇಳೋದು. ಒಂದು ದಿವಸ ಹೇಳ್ತೀನಿ, ನಾವೇ ಸಹಸ್ರಾರ ಮಂದ್ರ ಸಪ್ತಕ ಷಡ್ಜತ್ತನಂತ ಏನು ಆನಂದ ಅದು ಅವತ್ತು ಇದು ಸಾಧನೆ ಫಲ ಇದು. ಅದಾದ ನಂತರ ನಂದು ವಾಯ್ಸ್ ಚೇಂಜ್ ಆಯಿತು. ಅವಾಗ ಅಂದರೆ ನಾನು ಮೊದಲು ಪೂರ ಕರೆ ನಾಲ್ಕನಲ್ಲಿ ಹಾಡ್ತೀನಿ, ಅಂಥ ಸ್ವರ ಹೋಗಿ ಕರೆ ಒಂದಕ್ಕೆ ಬಂತು.
ಅಂದ್ರೆ ಸಾಧನೆ ಮಾಡಿ 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 ಅಲ್ಲಿ ತಂದು ಸರ್ ಅವ ಇವಾಗ ಸಾರಿ ಅಂದ ಅವಾಗ ನಂದು ಎಷ್ಟು ವರ್ಷ ತಮ್ಮ ಸಾಧನೆ ಹಿಂಗೆ ಮುಂದುವರಿತು ಬೆಳಗ್ಗೆ? 10 ವರ್ಷ, ಸತತ 10 ವರ್ಷ ನಂಬಲಿಕ್ಕೆ ಸಾಧ್ಯ ಇಲ್ಲ. 10 ವರ್ಷ ಸಾಧನೆ ಹಾದಿಯಲ್ಲಿ ನಿಮಗೆ ಆದಂಥ ಘಟನೆಗಳು ಕೆಲವೊಂದು ವಿಚಿತ್ರ ಆ ಶಕ್ತಿ ಮಾಡ್ತಾ ಮಾಡ್ತಾ ನಮಗೆ ಒಂದು ಪರಮಾತ್ಮ ಶಕ್ತಿ ತೋರಿಸ್ತಾ ಹೋಗ್ತಾನೆ ಅವನ ಶಕ್ತಿ. ಸೊ ಆ ಥರ ನಿಮ್ಮ ಸಾಧನೆ ಹಾದಿಯಲ್ಲಿ ಆಗಿದೆ? ಬಹಳಷ್ಟಾಗಿದೆ. ಸಾಧನೆ ಮಾಡುವಾಗ ಕೆಲವು ಅಡಚಣೆಗಳು, ಯಾಕಂದ್ರೆ ದೇವ್ರ ಪೂಜೆ ಮಾಡೋ ಹೊತ್ತಿಗೆ ನೂರು ಅಡಚಣೆಗಳು ಬರ್ತಾವೆ. ಅದೇ ಬೇರೆ ಎಲ್ಲಿಗನ್ನು ಹೋಗೋದಿದ್ರೆ ಎಲ್ಲಿ ಅಡಚಣೆಗಳು ಬರೋಂಗಿಲ್ಲ, ಅಲ್ಲಿ ಸರಳವಾಗಿ ಹೋಗ್ತೀವಿ. ಒಂದು ಒಳ್ಳೆ ಕಾರ್ಯ ಮಾಡುವಾಗ 100 ವಿಘ್ನಗಳು ಬರ್ತಾವೆ ಅಂತ ಹೇಳ್ತಾರೆ. ಸಾಧನೆ ಮಾಡುವಾಗ ಕೆಲವು ಬರ್ತಾವೆ ಅಡಚಣೆಗಳು. ದೋಸ್ತರು ಇರ್ತಾರೆ, ಅರೇ ಕ್ಯಾಲಾಗ ಡೈಲಿ ಏನು ಸಾಧನೆ ಮಾಡ್ತೇಪ್ಪ, ನಡಿ ಇವತ್ತು ಹೋಗೋದು, ನಡಿ ಪಿಕ್ಚರ್ ಹೋಗೋದು, ನಡಿ ಹಿಂಗೆ ಅನ್ನೋ ದೋಸ್ತರು. ಆದ್ರೂ ಮನಸ್ಸಿಲ್ಲ, ನೀವು ಹೋಗ್ರಿ, ಯಾಕಂದ್ರೆ ನಾವು ಸ್ವಲ್ಪ ಸಾಧನೆ ಮಾಡೋದಿದೆ, ಚಲೋದನ್ನ ಭಾಳ ನೋಡೀನಿ, ಈಗ ಸ್ವಲ್ಪ ಸಾಧನೆ ಮಾಡೋದಿದೆ. ಇಂಥ ಅಡಚಣೆಗಳು ಬರ್ತಾನೆ ಹೋದು. ಆದ್ರೂ ಸಹ ಮತ್ತು ಇನ್ನೊಂದು, ನಮ್ಮ ಮನೆತನ ವ್ಯಾಪಾರದ ಮನೆತನ ಇರೋದ್ರಿಂದ ನಮ್ಮ ಮನೆತನದ ಸಂಗೀತ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ನಮ್ಮ ತಂದೆಯರು ಗೊತ್ತಿಲ್ಲ ಯಾರಿಗೆ. ನನ್ನ ತಾಯಾರು ಸುಮ್ಮನೆ ಹಾಡ್ತಿರೋ ಅಷ್ಟೇ. ಅದ್ರದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ತಂದೆ ತಾಯಿಯವರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅವ್ರ ಸಪೋರ್ಟ್ಲಿಂದ ಇವತ್ತು ನಾನು ಇಲ್ಲಿ ಬಂದು ನಿಂತೀನಿ. ಈಗ ಸಂಗೀತ ಎಲ್ಲರೂ ಹಾಡ್ತಾರೆ, ಅವ್ರಿಗೆ ಗೊತ್ತೂ ಇಲ್ಲ ಪಾಪ. ನಾವೇ ಹಾಡ್ತೇವೆ, ನಾವೇ ಗಾಯಕ, ನಾವೇ ಹಾಡ್ತೇವೆ, ನಾವೇ. ನಿಜವಾದ ಸಂಗೀತ ಸಾಧನೆ ಹೆಂಗಿರಬೇಕು? ಯಾವುದು ಸಂಗೀತ ಗುರಿ ಏನಿರಬೇಕು? ಸಂಗೀತ ಸ್ಟೂಡೆಂಟ್ ಯಾರಿರ್ತಾರೆ, ವಿದ್ಯಾರ್ಥಿಗಳು ಯಾರಿರ್ತಾರೆ, ಅವರ ಗುರಿ ಏನಾಗಿರಬೇಕು? ಇದು ಒಂದು ಭಾಳ ವಿಚಿತ್ರ ಕ್ವಶನ್. ವಿದ್ಯಾರ್ಥಿಗಳ ದೃಷ್ಟಿಕೋನ ಸಂಗೀತ ಕಲಿಯೋದು. ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಅನಿಸಿಕೆ ಬೇರೆ ಬೇರೆ ಇರ್ತವೆ. ಈಗ ನನ್ನ ಬಳಿ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಫಸ್ಟ್ ನಾವು ಅವ್ರಿಗೆ ಒಂದು ಕ್ವಶನ್ ಕೇಳೋದೇ, ಸಂಗೀತ ಯಾಕೆ ಕಲಿತೀರಪ್ಪ ನೀವು, ಏನು ಅವಶ್ಯಕತೆ ಇದೆ ಸಂಗೀತ ಕಲಿಯೋದು? ಇಲ್ಲ ಸರ್, ನನಗೆ ಸಾರೇಗಮಪನಲ್ಲಿ ಹೋಗೋದು ಸರ್, ನನಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಅಷ್ಟೇ. ಓಕೆ ರೈಟ್, ಬಾ ಕಲಿ. ಇಲ್ಲ ಸರ್, ನಾನು ಸುಮ್ಮನೆ ಆಫೀಸಲ್ಲಿಗೆ ಕಲಿಯತ್ತೀನಿ ಸರ್, ಆಗಬೇಕು. ಪ್ರತಿಯೊಬ್ಬರು ತನ್ನದೇ ಒಂದು ಆದಂಥ ಒಂದು ಭಾವನೆಗಳು ಇಟ್ಕೊಂಡು ನನ್ನ ಬಳಿ ಬರ್ತಾರೆ. ಇಲ್ಲಿ ಬಂದಾದ ನಂತರ ಯಾವಾಗ ನಾನು ಅಲಂಕಾರಗಳು ಹೇಳಿ ಸ್ಟಾರ್ಟ್ ಮಾಡ್ತೀನಿ, ಆವಾಗ ಅವ್ರ ಮನ ಪರಿಸ್ಥಿತಿ ಚೇಂಜ್ ಆಗಿರ್ತವೆ. ಸರಿ, ಇದು ವಿದ್ಯೆ ಬೇರೆ ಇದೆ, ನಾನೇನೋ ಅಂದ್ಕೊಂಡಿದ್ದೆ, ಖರೆ ಇದು ಒಂದು ಬೇರೆ ಇದೆ, ಇದು ಒಂದು ದೊಡ್ಡ ಶಕ್ತಿ ಇದೆ. ಅವರು ಹುಡುಗರು ಇವಾಗ ನಮ್ಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಕಲಿತಾ ಇದ್ದಾರೆ. ಮೊದಲು ಅವ್ರನ್ನೂ ಹಾಗೆ ಬಂದಿದ್ರು, ಇವಾಗ ಅವ್ರದ್ದು ಚೇಂಜಸ್ ಇದೆ. ಕಲಿಯೋ ಹುಡುಗರಲ್ಲಿ ಚೇಂಜಸ್. ಸಂಗೀತದ ಬಗ್ಗೆ ಹೇಳಬೇಕಂದ್ರೆ ಹುಡುಗರು ಕಲಿಯೋದು. ಈಗ ಮುಂದಿನವ್ರಿಗೂ ಹೇಳ್ತೇನೆ ನಾನು, ಇವಾಗ ಏನಿದೆ, ಮೊದಲು ಎಲ್ಲ ನಾವೆಲ್ಲ ದೊಡ್ಡ ಸಂಗೀತ ಕಚೇರಿಗಳು ಕೇಳಿದ್ದೀವಿ. ಅವರು ಹಾಡು ಸೀದಾ ಹೃದಯಕ್ಕೆ ನೋಡ್ತೀವಿ, ಹೃದಯಕ್ಕೆ. ಅವು ಹಾಡುಗಳು ಇನ್ನೂ ನೆನಪಿವೆ, ನಾವು ಸುಮ್ಮನೆ ನೆನೆಸ್ಕೊಂಡ್ರೆ ನೆನಪು ಬರ್ತವೆ ಆ ಹಾಡುಗಳು. ಬಟ್ ಇವಾಗ ಏನು ಹಾಡ್ತಾ ಇದ್ದಾರೆ, ಹಾಡಿದ ನಂತರ ಹಾಲ್ ಹೊರಗೆ ಬಂದಿನ ಈಗ ಯಾವ್ರಾಗ ಹಾಡಿದ್ರು ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಯಾಕೆ ಬಂದಿರೋದು? ಇವಾಗೆಲ್ಲ ಜನ್ರೇಷನ್ ಏನಾಗಿದ್ದಾರೆ, ಫಾಸ್ಟ್ ಆಗ್ರಿ. ಎಲ್ಲಿ ಫಾಸ್ಟ್ ಆಗ್ಬೇಕು ಅಲ್ಲಿ ಫಾಸ್ಟ್ ಆಗ್ರಿ. ಇದು ಕಲೆ ಇದೆ. ಕಲೆಯಲ್ಲಿ ಫಾಸ್ಟ್ ನಡೆಯುವುದಿಲ್ಲ. ಕಲೆ ಹಾಗೆ ಕಲಿಬೇಕು. ಆ ಗುರುಬಲ್ಲೇ ಹೋಗ್ಬೇಕು, ಕರೆಕ್ಟ್ ಗುರುಬಲ್ಲೇ ಹೋಗ್ಬೇಕು. ಅಂದಾಗ ನಿಮ್ಗೆ ಅದೊಂದು ಹಾದಿ ಸಿಗ್ತದೆ. ಈಗೇನಾಗಿದೆ, ಈಗಿನ ಜನ್ರೇಷನ್ ಒಂದೆರಡು ಹಾಡು ಹಾಡ್ಲಿಕ್ಕೆ ಬರೋಣ, ಆಯ್ತು ಸಾಕು, ನಾವು ದೊಡ್ಡ ಆರ್ಟಿಸ್ಟ್. ಇನ್ನೂ ನನಗೆ ನೀವೆಲ್ಲ ನಲ್ಲತ್ರಿ ದೊಡ್ಡ ಪ್ರಸಿದ್ಧ ಗಾಯಕ, ಇನ್ನೂ ನನಗೇನಂತ ನನಗೇನೂ ಬರೋದಿಲ್ಲ, ಸುಮ್ಮನೆ ಹೊಗಳ್ತಾರೆ ಎಲ್ಲರೂ ಅಷ್ಟೇ. ಇನ್ನೂ ಕಲಿಯೋದು ಭಾಳ ಇದೆ ನನಗೂ ಕೂಡ, ಹೀಗೆ ಅನ್ನಿಸ್ತದೆ ನನಗೆ. ಆದರೆ ಇವತ್ತಿನ ಜನ್ರೇಷನ್ ಹಾಗಿಲ್ಲ. ಸ್ವಲ್ಪ ಹಾಡ್ಲಿಕ್ಕೆ ಬಂದ್ರೆ ಸಾಕು, ಸ್ವಲ್ಪ ಸ್ಟೇಜ್ ಮೇಲೆ ಬಂದ್ರೆ ಆಯ್ತು ನಾವು ಗಾಯಕರಾದೆವು,
ಆಯ್ತು ಕರ್ತಾರ ಮುಗೀತು ಮುಗೀತು ಅವ್ರ ಕಥೆನೇ ಮುಗೀತು, ಮುಂದೆ ಪ್ರಗತಿ ಆಗೋದಿಲ್ಲ. ಹಾಗಾಗಿ ನಿಜವಾಗಿ ಸ್ವರ ಅಂದರೇನು, ತಾಳ ಅಂದರೇನು, ಭಾವ ಅಂದರೇನು, ಲಯ ಅಂದರೇನು ಇವೆಲ್ಲ ಗುರುತಾಗಬೇಕಾದ್ರೆ ಗುರು ಬಳಿ ಹೋಗಲೇಬೇಕು. ನಾವು ಸಂಗೀತ ಕಲಿಬೇಕಾದ್ರೆ ಗುರು ಬಳಿ ಹೋಗ್ಬೇಕು. ಗುರು ಇಲ್ಲದೆ ಹಾಡುವವರು ನಿಷ್ಪ್ರಯೋಗ ಗಾಯಕರವರೆಲ್ಲ. ಯಾಕೆ ಹೇಳ್ತೇನೆ ಅಂದರೆ, ಒಂದು ಮಾರ್ಗ ಗುರುತಿ ಹಿಡಿದು ಮಾರ್ಗದಿಂದ ಹೋಗೋದು ಬೇರೆ, ಗುರುತಿಲ್ಲದೆ ಹೈದರಾಬಾದ್ಗೆ ಈ ಕಡೆ ಹೋಗ್ರಿ ಅಂತಂದು ಹಿಂಗೆ ತೋರಿಸಿದ್ದೆ. ಹೈದರಾಬಾದ್ ಈ ಕಡೆ ಅಲ್ಲ, ಈ ಕಡೆ ತೋರಿಸಿದ್ದೆ ಕತಿ. ಅವ ಹೋಗ್ತಾನೆ ಇರೋದನ್ನ ಹೈದರಾಬಾದ್ ಸಿಗಲ್ಲ. ಹಾಗಾಗಿ ಇವತ್ತಿನ ಜನ್ರೇಷನ್ನಲ್ಲಿ ಇದು ಶಾಸ್ತ್ರ, ಸಂಗೀತ ಶಾಸ್ತ್ರ ಆಗಿರೋದ್ರೆ ಭಾಳ ಡೆಪ್ತ್ ಶಾಸ್ತ್ರ. ನೀವು ಎಷ್ಟು ಒಳಗೆ ಹೋಗ್ತೀರಿ ಅಷ್ಟು ಗುರುತಾಗ್ತದೆ. ಈಗ ನೋಡ್ರಿ, ಪಿಕ್ಚರ್ ಹಾಡುಗಳು ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ, ಹಾಡು ಬರೆಯೋರು ಇರ್ತಾರೆ, ಹಾಡಾಡೋರು ಇರ್ತಾರೆ, ಅವ್ರದ್ದು ಎಷ್ಟು ಖುಷಿ ಇದೆ. ಹಾಗಾಗಿ ಇವತ್ತು ಎಲ್ಲರೂ ಪಿಕ್ಚರ್ ಸಾಂಗ್ಸ್ ಅಂದರೆ ಎಲ್ಲರಿಗೆ ತಿಳಿತಾರೆ. ಹಾಂ, ಆ ಪಿಕ್ಚರ್ ಸಾಂಗ್ಸಿಗೂ ಮೂಲ ಯಾವುದು? ಶಾಸ್ತ್ರೀಯ ಸಂಗೀತ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹಿಂಗೆ ಹುಟ್ಟಿನಿಂದ ಪಿಕ್ಚರ್ ಹಾಡುಗಳೇ ಕೇಳ್ಕೊತಾರೆ ಅವರು, ಪಾಪ ಅವ್ರನ್ನೂ ತಪ್ಪಿಲ್ಲ. ಹಾಗಾಗಿ ಈ ಪಿಕ್ಚರ್ ಹಾಡುಗಳಿಗೆ ಹಿನ್ನೆಲೆ ಎಲ್ಲಿ ಯಾವುದು? ಶಾಸ್ತ್ರೀಯ ಸ್ಥಳಪಾಯ ಏನಾದ್ರು ಗೊತ್ತಿಲ್ಲ. ಹಂಗಾಗಿ ಶಾಸ್ತ್ರೀಯ ಸಂಗೀತದಿಂದನೇ ಪಿಕ್ಚರ್ ಹಾಡುಗಳಿದೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಇದನ್ನು ಮಾಡೋದು ಅಂದ್ರೆ ಅವರೆಲ್ಲರೂ ಚೆನ್ನಾಗಿ ಕಲಿತಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಇವತ್ತಿನ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಗಿದ್ದಾರೆ? ಇವತ್ತು ಹಾಡಿನ ಹಾಡು ನಾಳೆ ನೆನಪಿರಲ್ಲ. 40-50 ವರ್ಷ ಕೆಳಗಿನ ಹಾಡುಗಳು ಇವತ್ತಿಗೂ ಹಾಡ್ತೀವಿ ನಾವು, ಪಿಕ್ಚರ್ ಸಾಂಗ್. ಇದು ವಂಡರ್ಫುಲ್. ಯಾಕಂದ್ರೆ ಅವ್ರು ಎಷ್ಟು ಕೃಷಿ ಮಾಡಿದ್ದಾರೆ, ಒಂದೊಂದು ಸ್ವರಗಳು ಹಿಡಿದು, ಭಾವನೆಗಳಿಗೆ ಹಿಡಿದು ಅವ್ರು ಪ್ರೆಸೆಂಟ್ ಕೊಟ್ಟಿದ್ದಾರೆ. ಅದು ಸಂಗೀತದಲ್ಲಿರುವಂಥ ಶಕ್ತಿ. ಆ ಸಂಗೀತ ನಾವು ಕರೆಕ್ಟ್ ಕಲಿತರೆ ಮಾತ್ರ ನಿಮಗೆ ಮುಂದೆ ಕರೆಕ್ಟ್ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಬರ್ತದೆ. ಈಗ ನೋಡ್ರಿ, ಸಾರೆಗಮಪ, ಇಂಡಿಯನ್ ಐಡಲ್ ಎಲ್ಲ ಸ್ಟೇಜ್ಗಳು ಹೋಗ್ಬೇಕಂತಂದು ಎಲ್ಲರಿಗೂ ಇಚ್ಛೆ ಇದೆ. ಹೋಗ್ತಾರೆ ಸುಮ್ಮನೆ. ಕೂನ್ ಸಾ ಸುರ್ ಪಿಗಾತೆ, ಸೂರು ಬಲುತ್ತೆ ಕೆಲಸ ಚಲೋ ನಡಿಗೆ ಅಂದರೆ ಹೇಳೋ ತಾತ್ಪರ್ಯ ಏನು? ಜ್ಞಾನ ಇಲ್ಲದೆ ನಾವು ಎಲ್ಲಿನೂ ನಿಂದಿರ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರಗತಿ ಇವತ್ತು ಕೃಷ್ಣ ಎಷ್ಟು ಮುಂದಕ್ಕೆ ಹೋಗ್ಯಾನಂದ್ರೆ, ಅವನ ಹಿನ್ನೆಲೆ, ಅವನ ಸಾಧನೆ ತಿಳ್ಕೊಂಡಿದ್ದು. ಹೀಗೆ ಎಲ್ಲರೂ ಈಗ ಕಲಿಯೋರ್ನು ಕೂಡ ಕರೆಕ್ಟಾಗಿ ಕಲಿಬೇಕು. ಕರೆಕ್ಟ್ ಗುರುಗಳು ಏನು ಹೇಳ್ತಾರೆ ಕೇಳಬೇಕು. ವಿನಾ ಇದು ಕೇಳಲಿದ್ರೆ ಸಂಗೀತ ಬರೋದಿಲ್ಲ. ಹಾಗಾಗಿ ಗುರು ಬಳಿ ಹೋಗಿ ಕಲೀಲೇಬೇಕು ಸಂಗೀತ. ಗುರುಗಳು ಹೇಳಿದಂಗೆ ಸಂಗೀತ ಯಾರು ಕಲೀಲಿಕ್ಕೆ ಬರ್ತಾರೆ ವಿದ್ಯಾರ್ಥಿಗಳು, ಅವ್ರ ಮನ ಪರಿಸ್ಥಿತಿ ಬದಲಾಗ್ತದೆ. ನಮ್ಮದೇ ಉದಾಹರಣೆ ಅಂದರೆ, ನಾವು ಮುಂಚೆ, ಯಾಕಂದರೆ ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ತಾಳ್ಮೆ ಇಲ್ಲ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಕೂಡೋದು ಕಲಿಬೇಕು. ಅದು ಅವರು ನಮ್ಗೆ ಕಲಿಸಿದ್ದು. ನಾವು ಸರಸ್ವತಿ ಶಾಲೆ ಮುಗಿದು ಸೀದಾ ಅಲ್ಲೇ ಯಾವಾಗ ಗುರುಗಳ ಬಳಿ ಹೋಗ್ಬೇಕಂತ ನಮ್ಮ ಇಚ್ಛೆ. ಮನೆಗೆ ಏನಾದ್ರು ಊಟ ಮಾಡಿ ಬರ್ತಿದ್ವಿ ಸಾಯಂಕಾಲ 4-5 ಗಂಟೆಗೆ. ಸಮಯ ಹೋಗಿದ್ದೇ ಗೊತ್ತಾಗ್ತಿಲ್ಲ. ರಾತ್ರಿ 10-11 ಮಿನಿಮಮ್, ಒಂದೊಂದು ಸತಿ 12-1 ಅಲ್ಲೇ ಮಲ್ಕೋತಿದ್ವಿ. ಊಟ ಎಲ್ಲ ಮರೆತು ಹೋಗಿ. ಯಾಕಂದರೆ ಆ ಶಕ್ತಿ ಅದು ನಮಗೆ ಎಲ್ಲೋ ಒಂದು ಕಡೆ ಹಿಡಿದಿರ್ತದೆ. ನಿಜವಾದ ಸಾಧನೆ ಶಕ್ತಿ ಆ ರೂಮ್ನಲ್ಲಿ, ಆ ಕೋಣೆಯಲ್ಲಿ ಆ ಸ್ವರ ಸಾಧನೆ ಶಕ್ತಿ ಹಂಗಿದೆ ರೀ, ನಮ್ಗೆ ಕೂಡ ಇರ್ತದೆ. ಅದು ಮತ್ತೆ ಎಲ್ಲರಿಂದ ಸಾಧ್ಯ ಇಲ್ಲ. ಯಾರು ಸಾಧಕರು ಇರ್ತಾರೋ ಅವ್ರ ಬಳಿ ಹೋದರೆ ಅದು ಇದು ಇರುತ್ತೆ. ಆಮೇಲೆ ನಿಮ್ಮ ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಸಂಗೀತಕ್ಕೂ ವ್ಯವಹಾರಕ್ಕೂ, ಸಂಗೀತಕ್ಕೂ ಬದುಕಿಗೂ, ಸಂಗೀತಕ್ಕೂ ದೇಶಕ್ಕೂ ಹಾಗೂ ಸಂಗೀತಕ್ಕೂ ಆಧ್ಯಾತ್ಮಕ್ಕೂ ಇರುವ ಸಂಬಂಧ, ನಂಟು ಭಾಳಷ್ಟು. ಸಂಗೀತಕ್ಕೂ ದೇಶಕ್ಕೂ ಸಂಬಂಧ ಏನು? ನಮ್ಮ ಸಂಗೀತಕ್ಕೆ ಹೆಸರು ಏನಂದ್ರೆ ನೋಡ್ರಿ, ಪೈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಹಿಂದೂಸ್ತಾನ್ ಭಾರತ ದೇಶದ ಹೆಸರದೆ ಇದೆ. ಒಂದನೇ ಮಾತು. ಎರಡನೇ ಮಾತು, ಸಂಗೀತದ ಸಂಬಂಧ ದೇಶಕ್ಕಾಗಲಿ ಮತ್ತು ವ್ಯವಹಾರ. ಸಂಗೀತದಲ್ಲಿ ವ್ಯವಹಾರ ಅಂದರೆ ಏನಪ್ಪ, ರೊಕ್ಕ ತೊಗೊಂಬೋದು, ಸಂಗೀತ ಕೊಡೋದು, ತೊಗೊಂಬೋದು, ಅದನ್ನು ಇಲ್ಲ. ಸಂಗೀತದಲ್ಲಿ ವ್ಯವಹಾರ ಹೆಂಗೆ ವ್ಯವಹಾರ ಇರ್ತಂದ್ರೆ, ಸಂಗೀತದಲ್ಲಿ ಭಾಳ ವಿಚಿತ್ರ ವ್ಯವಹಾರ ಇದು. ಕೇಳಿದ್ರೆ ಒಂದು ವಿಚಿತ್ರ ಅನಿಸ್ತದೆ ನಮಗೆಲ್ಲ.
ಒಮ್ಮೆ ಹಾತಿ ಮೇರೆ ಸಾಥಿ ಅಂತ ಪಿಕ್ಚರ್ ಹೆಸರು ಎಲ್ಲರೂ ಕೇಳಿದಿರ್ಬೋದು. ಕೇಳಿದ್ರು. ಎಲ್ಲ ಆ ಪಿಕ್ಚರ್ನಲ್ಲಿ ಹಾಡುಗಳೆಲ್ಲ ಕಿಶೋರ್ ಕುಮಾರ್ ಅಂತ ಅವ್ರು ಹಾಡಿದ್ರು. ಒಂದು ಹಾಡಿತ್ತು, ಕೊನೆಯ ಹಾಡು ನಫರತ್ ಕಿ ದುನಿಯಾ ಕೋ ಛೋಡ್ಕೆ ಅಂತ ಒಂದು ಹಾಡಿದೆ. ಅದು ಭಾಳ ಮೆಲೋಡಿ ಹಾಡು. ಕಿಶೋರ್ ಕುಮಾರ್ ಅವರಿಗೆ ಹಾಡ್ಲಿಕ್ಕೆ ಬರ್ತಾ ಇಲ್ಲ, ಹ್ಯಾಂಗೆ ಮಾಡೋದು? ಅವ್ರಿಗೆ ಕೇಳಿದ್ರು ಕಿಶೋರ್ ಕುಮಾರ್, फिर ये कैसा करेंगे? आप ऐसा काम कीजिए, ये गाना मोहम्मद रफ़ी को दीजिए. ಅವರು ವ್ಯವಹಾರ ನೋಡ್ರಿ, ಅಲ್ಲಿ ಅವ್ರು ರೊಕ್ಕ ತಗೊಳ್ತಾ ಇದ್ದಾರೆ. ಇಲ್ಲ, ನನಗೆ ಬೇಡ, ಅವ್ರಿಗೆ ಕೊಡ್ರಿ. ಇದು ಸಂಗೀತದಲ್ಲಿ ವ್ಯವಹಾರ ಅಂತ. ಸಂಗೀತದಲ್ಲಿ ವ್ಯವಹಾರ ಅಂದ್ರೆ ಏನು? ನಿಷ್ಕಳಂಕವಾದ ವ್ಯವಹಾರ, ಪವಿತ್ರವಾದ ವ್ಯವಹಾರ. ಅವಾಗ ನೋಡಿ ಕಿಶೋರ್ ಕುಮಾರ್ ಉನ್ಸೆ ಗವಾಯಿಯೇ, ಬಹುತ್ ಅಚ್ಚಾ ಗಾಯ ಅವರು. ಅವಾಗ ಮತ್ತು ಆ ರಫಿ ಸಾಹೇಬ್ ಅವ್ರನ್ನ ಭಾಳ ಸರಳವಾಗಿ ಒಂದು ಹಾಡು, ಆ ಹಾಡು ಭಾಳ ಫೇಮಸ್ ಆಯಿತು. ಅಂದರೆ ಹೇಳೋದಂದ್ರೆ ಸಂಗೀತಕ್ಕೂ ವ್ಯವಹಾರ ಇರುವುದು ಸಂಬಂಧ. ಇದು ಸಂಗೀತ ಬೇರೆನೇ ಇದೆ, ವ್ಯವಹಾರ ಬೇರೆನೇ. ಆಮೇಲೆ ಸಂಗೀತಕ್ಕೂ ಆಧ್ಯಾತ್ಮಕ್ಕೂ ಇರುವ ಅಧ್ಯಾತ್ಮ ಇದು ಬಹಳ ಮುಖ್ಯ ವಿಷಯ. ಸಂಗೀತ ಮತ್ತು ಅಧ್ಯಾತ್ಮ ಒಬ್ಬರು ದೊಡ್ಡ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಚಾಗಂಟಿ ಕೋಟೇಶ್ವರ ಅಂತಂದವ್ರಿಗೆ ಬ್ರಹ್ಮಋಷಿ ಪದವಿ ಸಿಕ್ಕಿಲ್ಲ. ಅವರಿಗೆ ಕೇಳಿದ್ರು ಒಬ್ಬರು ಕ್ವಶನ್, ಗುರುಗಳೇ ನಿಮ್ಗೆ ದೇವ್ರ ದರ್ಶನ ಆಗಿದೇನು? ಇಲ್ಲಪ್ಪ ಆಗಿಲ್ಲ. ಒಂದು ಸೆಕೆಂಡ್ ತಡ ಮಾಡಿಲ್ಲ, ಆಗಿಲ್ಲ. ಮತ್ತು ಈ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ ದರ್ಶನ, ಎಲ್ಲ ಭಾಳ ಮಂದಿಗೆ ಆಗಿಲ್ಲ. ಯಾರಿಗಾಗಿದೆ? ದೊಡ್ಡ ದೊಡ್ಡ ಸಂಗೀತಗಾರರಿಗೆ. ಸಂಗೀತಗಾರರಿಗೆ ದೇವ್ರ ದರ್ಶನ. ಹೌದು. ಸಾಮರ್ಥ್ಯ ಶಿವರೂಪಂ ಅಂತ ಸಾ ಹಚ್ಚಿದಾಗ ಆ ಸಾಮರ್ಥ್ಯದಲ್ಲಿ ಶಿವನ ರೂಪ ಕಾಣಿಸುತ್ತದೆ. ಸಂಗೀತ ಅಂದರೆ ದೇವರು, ಸಂಗೀತ ಬೇರೆ ದೇವರು ಬೇರೆ ಹಂಗೆ ಇಲ್ಲ. ಸಪ್ತ ಸ್ವರಗಳಲ್ಲಿ ಸಪ್ತ ಋಷಿಗಳಿಲ್ಲ, ಸಪ್ತ ಸ್ವರಗಳದ್ದು ಸಪ್ತ ದೇವತೆಗಳು. ಷಡ್ಜ ಋಷಭ ಗಂಧಾರ ಮಧ್ಯಮ ಪಂಚಮ ದೈವತ ನಿಷಾದ, ಈ 7 ಸ್ವರ ದೇವತೆಗಳು. ಸಂಗೀತ ಅಂದರೆ ದೇವರು. ಹಾಗಾಗಿ ಆಧ್ಯಾತ್ಮಿಕವಾಗಿ ಸಂಗೀತ ನಾವು ಅಳವಡಿಸ್ಕೊಂಡಾಗ ಈಗ ದೊಡ್ಡ ದೊಡ್ಡ ದಿಗ್ಗಜರು, ಸ್ವಾಮಿ ಹರಿದಾಸರು, ಪುರಂದರದಾಸರು, ತುಳಸಿದಾಸರು, ಮೀರಾಬಾಯಿ, ಇವರೆಲ್ಲರೂ ಒಂದು ಕೈದಾಗ ಎಕ್ತಾರೆ, ಒಂದು ಕೈಗೆ ಕಾಮ್ತಾರೆ. ಇದು ಸ್ವರ, ಇದು ಲಯ. ಎ ಸೂರ್ ಅವ್ರ ಎ ತಾಲ್. ಅಸಲಿಗೆ ನಮ್ಮ ಸ್ಕೂಲ್ ಹೆಸರು ಸೂರ್ ತಾಲ್ ಅಂತ ಇಟ್ಟಿದ್ದೀವಿ. ಪ್ರತಿಯೊಬ್ಬ ಸಂತರು ಯಾರೇ ತಗೋರು, ನಾಮದೇವ್ ಮಹಾರಾಜ್ ತಗೋರು, ಯಾರು ತಗೋರು, ಎಲ್ಲರೂ ಒಂದು ಕೈದಾಗ ತಂಬುರಿ, ಒಂದು ಕೈದಾಗ ಸ್ವರ ಮತ್ತು ಲಯಗಳ ಸಾಧನೆಯಿಂದಲೇ ಅವರು ದೇವರು ಪ್ರಾಪ್ತಿ ಮಾಡ್ತಾರೆ. ಇಲ್ಲದ್ರೆ ದೇವರಿಗೆ ಕಾಣಲಿಕ್ಕೆ ಹಿಂಗೆ ಸುಮ್ಮನೆ ಸಾಧ್ಯ ಇಲ್ಲ. ವರ್ಷಾನುಗಟ್ಟಲೆ ತಪಸ್ಸು ಮಾಡಬೇಕಾಗ್ತಿತ್ತು. ಅವಾಗ ಸಂಗೀತದ ಮಾಧ್ಯಮದಿಂದ ಬಿಲ್ಕುಲ್ ರಾವಣ ಶಿವಗ ಸಂಗೀತ ಮಾಧ್ಯಮದಿಂದಲೇ ಒಲಿಸಿಕೊಂಡು ಆತ್ಮಲಿಂಗ ತಗೊಂಡ. ಹೆಂಗೆ ನಮ್ಮದು ಹಿಸ್ಟ್ರಿ ಹೇಳುತ್ತೆ. ಹಾಗಾಗಿ ಸಂಗೀತ ಮತ್ತು ಅಧ್ಯಾತ್ಮ ಭಾಳ ನಿಕಟ ಸಂಬಂಧ. ಎರಡು ಒಂದೇ ಇವೆ. ರಾಗಮೇ ಯೋಗಮು, ಯೋಗಮೇ ರಾಗಮು ಅಂತ ಹೇಳ್ತಾರೆ. ರಾಗವೇ ಯೋಗ, ಯೋಗವೇ ರಾಗ. ಅಧ್ಯಾತ್ಮ ಮತ್ತು ಸಂಗೀತ ಬಹಳ ನಿಕಟ ಸಂಬಂಧ. ಆಮೇಲೆ ಸೂರ್ ಹಚ್ಚುವಾಗ ನಿಜವಾದ ಸಾ ಕರೆಕ್ಟಾಗಿ ಹತ್ತಿತ್ತಂದ್ರೆ ನಮ್ಮದು ನಾವು ಮರೆತೇ ಹೋಗ್ತೀವಿ ನಾವು ಎಲ್ಲಿದ್ದೀವಿ ಅಂತ. ಅದು ಬೇರೆ ಸಮಾಧಿ ಸ್ಥಿತಿಗೆ ನಾವು ಹೊರಟೋಗ್ತೀವಿ, ಅಂಥ ಶಕ್ತಿ ಇದೆ. ಆಮೇಲೆ ಪಂಡಿತ್ ಜಸರಾಜ್ ಮೊನ್ನೆ ಅವರು ತೀರ್ಕೊಂಡ್ರು ಸ್ವಲ್ಪ ದಿವಸಗಳಿಗೆ, ಪದ್ಮವಿಭೂಷಣ್. ಅವರು ಒಂದು ಮಾತು ಹೇಳಿದ್ರು, ಮುಂಚೆ ತಾನ್ಸೇನ್ ಎಲ್ಲ ನಾವು ಕೇಳಿರ್ತೀವಿ, ತಾನ್ಸೇನ್ ಹಾಡುವಾಗ ಮಳೆ ಬಂತು, ದೀಪ, ಅದೆಲ್ಲ ಸುಮ್ಮನೆ ಕಟ್ಟುಕತೆ ಅಲ್ಲ. ಸಂಗೀತ ಯಾರ್ದು ಸ್ವತ್ತಲ್ಲ, ಇದು ಪ್ರಕೃತಿಯಲ್ಲೇ ಇದೆ ಸಂಗೀತ. ಸಂಗೀತ ಸ್ವರ ಲಯ ಅದೇ ಅಂತಲೇ ಈ ದೇಶ, ನಮ್ಮ ಪೂರ ಈ ಬ್ರಹ್ಮಾಂಡ ನಡೀತಿದೆ. ಸ್ವರ ಲಯ ತಪ್ಪಿತು ಅಂದರೆ ಬ್ರಹ್ಮಾಂಡ ಹೋಗ್ತದೆ. ಸೊ ಆ ಸಂಗೀತನ ನಮ್ಮ ಮನುಷ್ಯರು ಬೆಳೆಸಿ ಈ ಥರ ಒಂದು ಸಿಸ್ಟಮೆಟಿಕ್ ಇದು ಮಾಡಿದ್ದಾರೆ. ಸೊ ಅವರು ಸಂಗೀತದಲ್ಲಿ ಕೇಳಿದರು, ಐಸೈಸೆ ತಾನ್ಸೇನ್ ದಿಯಾ ಜಲಾಯ ಬಾರಿಶ್ ಏಕೆ ಸಚ್ ಹೇಗೆ ಬಿಲ್ಕುಲ್ ಸಚ್ಚಿದೆ ಅಂತಂದು. ಅದು ಆಯಾ ಪರಿಸ್ಥಿತಿಗೆ ಒಂದೊಂದು ಸ್ವರ ಇತ್ತು, ಅದು ಕರೆಕ್ಟ್ ಸ್ವರ ಸೀದಾ ಅಲ್ಲಿ. ಇವಾಗ ಸಂಗೀತದಲ್ಲಿ ಎಲ್ಲ ರಾಗ ಹಾಡ್ತಾರೆ, ಎಲ್ಲರಿಗೂ ಗುರ್ತಿದೆ ಮಾತು, ಸಂಗೀತಗಾರ ಎಲ್ಲರಿಗೂ ಗುರ್ತಿದೆ. ಬಟ್ ಒಂದು ರಾಗ ಹಾಡೋದಿಲ್ಲ. ಯಾವ ರಾಗ? ದೀಪಕ ರಾಗ ಹಾಡೋದಿಲ್ಲ. ಯಾಕೆ ಹಾಡೋದಿಲ್ಲ? ಅದಕ್ಕೆ ಸೈನ್ಸ್ ಇದೆ. ಸಂಗೀತ ಮತ್ತು ವಿಜ್ಞಾನ, ಸಂಗೀತಕ್ಕೂ ಮತ್ತು ವಿಜ್ಞಾನಕ್ಕೂ ಬಹಳ ಸಂಬಂಧ. ಆ ದೀಪಕ ರಾಗ ಹಾಡಿದ್ರೆ ಸಾಕು, ಮೈಯೆಲ್ಲ ಉರಿ ಬರ್ತದೆ.
ಇದು ನೀವು ಹೆಂಗೆ ಹೇಳ್ತೀರಿ ಇವರು ಬರ್ತಂತ ಸುಮ್ಮನೆ ಯಾರ್ದೋ ಕೇಳಿರಿ ನೀವು ಹೇಳ್ತೀರಿ. ಇಲ್ಲ, ನಾನು ಸ್ವತಃ ಅನುಭವ ಮಾಡಿದ್ದೀನಿ. ನನ್ನೇ ಬಾಬೂಜಿ ಗುರುಜಿ ಅವ್ರ ಹತ್ರ ಅವ್ರಿಗೆ ಕೇಳಿದ್ ನಾ ಪ್ರಶ್ನೆ, गुरुजी ये दीपक का क्यों नहीं गाते? नहीं गाना चाहिए. आप गाते ना? हाँ मैं गाता हूँ. मेरे को चुप बताइए. मैं गाता नहीं, ನಾ ಹಾಡೋದಿಲ್ಲ. ಆದರೆ ಸ್ವಲ್ಪ ಅವರು ಸ್ವಲ್ಪ ಹೇಳ್ಕೊಡಿ ನನಗೆ. ಅವರು ಮತ್ತು ಒಂದು ದಿವಸ ಕಲಾಮಂಡಲಲ್ಲಿ ಕುಂತು ದೀಪಕ್ ರಾಗ್ ಶುರು ಮಾಡಿದೆ. ಇದ್ದಂಗೆ 102 ಜನ ಇದ್ದಿದ್ದಂಗೆ ಹಾಕೋರು ಏನಾಯ್ತು ಆವಾಗೆ ಹೀಟ್ ಮೈಯಲ್ಲಿ. ಅಲ್ಲೇ ತಂಬೂರಿ ಮೇಲೆ ಮಲ್ಕೊಂಡ್ಬಿಟ್ಟು 10 ನಿಮಿಷ ಆಡಲಿಕ್ಕಾಗಲಿಲ್ಲ ಆ ದೀಪಕ್ ರಾಗ. ಹೇಳೋ ತಾತ್ಪರ್ಯ ಏನಂದ್ರೆ ಆ ರಾಗ ಹಾಡ್ದಾಗೆ ಆ ದೀಪಕ್ ಹತ್ಕೊಂಡು ನಿಜವಾದ ಸ್ವರಗಳು ಹತ್ತಿತ್ತಂದ್ರೆ ಯಾವಾಗ ಅದು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಹೇವಾಗಿತ್ತು, ಆವಾಗಾದ್ರೂ ಅವರು ಪಕ್ಕ ಇದರಿಂದ ಹಾಡ್ತಾರೆ. ಅವ್ರು ದೀಪಕ್ ಹತ್ಕೊಂಡಿದ್ದೀನಿ ಸುಳ್ಳು ಮಾತು. ಆಮೇಲೆ ನಮ್ಮ ಇನ್ನೊಬ್ಬರು ಗುರುಗಳು ಕಲ್ಕತ್ತಲ್ಲಿ ನಾನು ಕಲಿಯುವಾಗ ಪದ್ಮವಿಭೂಷಣ್ ಡಾಕ್ಟರ್ ಗಿರಿಜಾದೇವಿ ಅವರಲ್ಲೂ ನನಗೆ ಕಲಿಯೋಕ್ಕೆ ಅವಕಾಶ ಸಿಕ್ಕಿದೆ. ಮೇಘರಾಗ ಅಂತ ನಮ್ಗೆ ಕಲಿಸ್ತಾ ಇದ್ರು. ಮೇಘರಾಗ, ಮೇಘ ಅಂದರೆ ಮಳೆ ಬರ್ಸೋದು. ಇದು ರಾಗ ನಮಗೆ ಬ್ಯಾಸ್ಗಿದಾಗ ಕಲಿಸ್ಲತ್ತಿದ್ರು. ಪೂರ ಬ್ಯಾಸ್ಗಿ ಮಳೆ ಇಲ್ಲ, ನಮಗೆ ಮೇಘರಾಗ ಶುರು ಮಾಡಿದ್ರು. ಅವ್ರು ಹೆಂಗೆ ಹೇಳ್ತಾರೆ, ನಾವು ಹಿಂಗೆ ಕುಂತೀವಿ ಗುರುಗಳು ಹಾಗೆ ನಮ್ಮ ಹಿಂದೆ ಅದು ಕಿಟಕಿ ಮೇಘರಾಗ ಶುರು ಮಾಡಿದ್ರೆ ಹೆಂಗೆ ಆಲಾಪ ಮಾಡತ್ತಾರ. ಹಂಗಂಗೆ ನಮ್ಗೆ ವಿಶ್ವಾಸ ಇನ್ನೂ ಆಗೋದಿಲ್ಲ ಇದು ನಿಜನಾ ನಮ್ಮ ನಡೆದಂತ. ಮೇಘರಾಗ ಶುರು ಮಾಡಿದ್ರೆ ಆಲಾಪ ಮಾಡತ್ತಾರ, ಮಳೆ ಮಾಡೋಕೆ ಮಳೆ ಬಂದಿದ್ರಿ. ಇದು ಒಂದು ಸತಿ ಆಗಿಲ್ಲ, 3 ಸತಿ ಅವ್ರು ಹಾಡ್ದಾಗೆ ಮಳೆ ಬಂದಿದ್ರಿ. ನಮ್ಮ ಕಣ್ಣು ಮುಂದಾಗಿದ್ದು ಹೇಳಿದ್ರು ಜನ ನಂಬೋದಿಲ್ಲ, ಆದ್ರಿಗೆ ಗೊತ್ತಾಗ್ತದೆ. ಸೊ ಈ ಥರ ಶಕ್ತಿ ಸಂಗೀತದಲ್ಲಿದೆ. ಆಮೇಲೆ ಈಗ ನಿಮ್ಮ ಸಮಕಾಲೀನರು ಬೀದರ್ದಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ನೀವು ನೆನೆಸ್ಲಿಕ್ಕೆ ಇಷ್ಟಪಡ್ತೀರಿ ಬೀದರ್ ಜಿಲ್ಲೆಯಲ್ಲಿ ಸಂಗೀತ ಕ್ಷೇತ್ರದಲ್ಲಿ? ಭಾಳಷ್ಟು ಜನ ಇರ್ತಾರೆ, ಭಾಳಷ್ಟು. ಈಗ ನಮ್ಮ ಜೊತೆಯಲ್ಲಿರುವ ದತ್ತು ಮಹಾರಾಜ್ ತಾತ್ಲಾಪುರ ಅಂತಂದಿದ್ದಾರೆ, ನಮ್ಮ ರಾಜೇಂದ್ರ ಸಿಂಗ್ ಪವಾರ್ ಇದ್ದಾರೆ, ಭಾಳಷ್ಟು ಜನರಿದ್ದಾರೆ. ನಮ್ಮ ಜೊತೆ ಇದು ಭಾಳಷ್ಟು ಜನರಿದ್ದಾರೆ, ಭಾಳಷ್ಟು ಅಂದ್ರೆ ಭಾಳಷ್ಟು ಜನ. ನೀವು ಅವಾಗ ಕಲಿಯುವಾಗ ಸಂಗೀತದ ಮಾಹೋಲ್ ಅಂತಾರಲ್ಲ, ಅದು ಹೆಂಗೆ ಪರಿಸ್ಥಿತಿ ಹೆಂಗಿತ್ತು ಬೀದರ್ ಜಿಲ್ಲೆಯಲ್ಲಿ ಆಗ? ಸರಿಯಾಗಿತ್ತು. ಅವಾಗ ಗುರುಗಳೆಲ್ಲ ಕರೆಕ್ಟ್ ಹೇಳ್ತಿದ್ರು. ಎಲ್ಲ ತಂಬೂರಿ ಮೇಲೆ ಸಾಧನೆ ಇತ್ತು. ಹಾಂ, ಮ್ಯಾನ್ಯುವಲ್ ತಂಬೂರಿಗಳಿದ್ದು ಅವಾಗೆಲ್ಲ. ಅವಾಗ ಎಲ್ಲ ಪರಿಸ್ಥಿತಿ ಸರಿಯಾಗಿತ್ತು. ತಂಬೂರಿ ಅಂದ್ರೆ ಗೊತ್ತಿಲ್ಲ, ಇದು ಏನಂದ್ರೆ ವೀಣಾ ಅದೇನ್ರಿ ಅಂತ ಕೇಳ್ತಾರೆ. ತಂಬೂರಿ ಅನ್ನೋದೇ ಗೊತ್ತಿಲ್ಲ ಈಗ ಗೊತ್ತಿಲ್ಲ. ಅದು ಹಂಗೆ ಆಗಿಬಿಟ್ಟಿದೆ. ಅದು ತಂಬೂರಿ ಏನು, ವೀಣೆ ಏನು, ಸಿತಾರ್ ಏನು, ಪಕ್ವಾದೇನು, ಮೃದಂಗೇನು, ಕೋಲೇನು. ಈಗ ಬೀದರ್ ಹಿಂದುಳಿದ ಪ್ರದೇಶ ಅಂತಂತಾರೆ. ಈ ಇಂಥ ಪ್ರದೇಶದಲ್ಲಿ ತಾವು ಸಂಗೀತ ಬೆಳೆಸೋದಕ್ಕೆ ಕೈಗೊಂಡಿರುವ ಕ್ರಮಗಳು, ಇನ್ನು ಮುಂದೆ ಕೈಗೊಳ್ಳುತ್ತಿರುವ ಕ್ರಮಗಳು ನಮಗೆ ತಿಳಿಸಿ. ಬೀದರ್ ಹಿಂದುಳಿದ ಪ್ರದೇಶ ಅಂತಾರೆ ಎಲ್ಲ, ಖರೆ ಭಾಳ ಮುಂದುಳಿದ ಪ್ರದೇಶ ಇದೆ ಆ್ಯಕ್ಚುಲ್ ಹೇಳಬೇಕಂದ್ರೆ ನಿಮಗೆಲ್ಲ. ಯಾಕೆ ನಮ್ಮಲ್ಲಿ ಇಲ್ಲಿ ಒಬ್ಬೊಬ್ಬರು ಪ್ರತಿಭೆಗಳು ಹೆಂಗೆ ಬರ್ತಾರೆ, ನನಗೇ ಒಂದು ವಿಚಿತ್ರ ಆಗ್ತದೆ. ಎಂಥ ಪ್ರತಿಭೆಗಳು ಇಲ್ಲಿ ಎಲ್ಲರಿಗೂ ಇಷ್ಟೇ. ಹಿಂದುಳಿದ ಪ್ರದೇಶ ಇಲ್ಲ. ಇಲ್ಲಿ ಕೊರತೆ ಏನಿದೆ, ಸಂಗೀತ ಸರಿಯಾಗಿ ಹೇಳುವವರಿಲ್ಲ, ಅಷ್ಟೇ ಕೊರತೆ. ಸಂಗೀತ ಹಾಡೋರು ಕೊರತೆ ಇಲ್ಲ ಇಲ್ಲಿ, ಒಬ್ಬರಿಗಿಂತ ಒಬ್ಬರು ಹಾಡೋರಿದ್ದಾರೆ. ಈಗ ನಾನು ನೋಡ್ತಾ ಇದ್ದೀನಿ, ನಮ್ಮಲ್ಲಿ ಬರ್ತಾರೆ ಹುಡುಗರೆಲ್ಲ, ಏನು ಎಷ್ಟು ಚಂದ ಆಡ್ತಾರೆ ಅವರು. ಅವ್ರಿಗೆ ಗೊತ್ತಿಲ್ಪ ನಾ ಏನು ಆಡ್ತಾರೆ, ಹಾಡೋದು ಪ್ರತಿಭೆ ಇದೆ ಅವ್ರಿಗಿಷ್ಟೇ. ಹೇಳೋದು ಸರಿಯಾಗಿ. ನೀವು ಸಂಗೀತ ವಿದ್ಯಾಲಯ ಯಾವಾಗಿಂದ ಶುರು ಮಾಡಿರಿ? ಯಾವ ಇಸ್ವಿಯಲ್ಲಿ ಶುರು ಮಾಡಿರಿ? 2000 ಇಸ್ವಿ. ನಿಮ್ಮ ಶಿಷ್ಯರು ಯಾರ್ಯಾರು? 2000 ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು. ಅವಾಗ ಎಲ್ಲಿ ಸಂಗೀತ ಸ್ವಲ್ಪ ಕೊರತೆನೇ ಇತ್ತು ಅವಾಗೆಲ್ಲ. ಆವಾಗ ನಾವು ವಿದ್ಯಾಲಯ ಪ್ರಾರಂಭ ಮಾಡಿದೆ 2000ರಲ್ಲಿ. ಅದರಲ್ಲಿ ಈಗ 3000 ಶಿಷ್ಯರು ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ಎಲ್ಲರ ಕಲಿತು ಎಲ್ಲರೂ ನಮ್ಮ ಶಿಷ್ಯರು. ಯಾರ ಹೆಸರು ಹೇಳಿ, ಯಾರ ಹೆಸರು ಬಿಡಲಿ, ಎಲ್ಲರೂ ನಮ್ಗೆ ಬೇಕಾದವರು. ಎಲ್ಲ ಶಿಷ್ಯಂದರು ಎಲ್ಲರೂ ಬೇಕಾದವರು. ಮತ್ತು ಎಲ್ಲ ಶಿಷ್ಯಂದರು ಭಾಳ ಗುರು ಹಚ್ಕೊಂಡಿದ್ದಾರೆ ಮತ್ತು ಚಂದ ಕಲಿತಾ ಇದ್ದಾರೆ. ಅದು ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಕೃಷ್ಣ ಭಾಳ ಚೆನ್ನಾಗಿತ್ತು.
ಹಾರ್ಮೋನಿಯಂ ಹಿಂಗೆ ಹಿಡಿಲಿಕ್ಕೆ ಬರ್ತಿದ್ದಿಲ್ಲ ಹಾಗೆ. ಅವಾಗ ಅವ್ರ ತಂದೆಯವ್ರು ನನ್ನ ಹತ್ರ ಬಂದರು. ಅವನಿಗೂ ನೆನಪದನೋ ಇಲ್ಲೋ, ರಾಗ ಹಾಡ್ತಾ ಹಾಡ್ತಾ ಸ್ವಲ್ಪ ತಪ್ಪು ಹಾರ್ದ ಅಂತ ತಿಳ್ಬೋದು. ಸುಮ್ಮನೆ ಅವನಿಗೆ ಹಿಂಗೆ ನೋಡಿದ್ರೆ ಸಾಕು, ಕಣ್ಣಿನ ಇಶಾರ ಮೇಲೆ ತಿಳ್ಕೊತಿದ್ದವ. ಹಾಂ ಮತ್ತು ಕರೆಕ್ಟ್ ಬಾರಿಸು. ಈ ವಿದ್ಯೆ ಹೆಂಗೆ ಶಿಷ್ಯನ ತಗೋತಾ ಇದ್ದಾರೆ ಅಂದರೆ ನಮ್ಮ ಬೀದರ್ನಲ್ಲಿ ಭಾಳ ಪ್ರತಿಭೆ ಇದೆ. ಖರೆ ಪ್ರತಿಭೆ ಏನಾಗ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಏನು ಕುಂಠಿತ? ಸ್ವಲ್ಪ ಹಾಡಿದ್ರೆ ಸಾಕು, ಅವ್ರಿಗೆ ನನಗೆ ಬರ್ತದೆ. ಈ ಭ್ರಮೆಯಲ್ಲಿ ಅವರು ಅಲ್ಲಿಗಲ್ಲೇ ಇರೋದ್ರಿಂದ ನಮ್ಮ ಬೀದರ್ ಹಿಂದುಳಿದ ಪ್ರದೇಶ ಅಂತ ಅಂತಿದ್ದಾರೆ ಅಷ್ಟೇ. ಖರೆ ಏನು ಒಳಗಿಲ್ಲ, ನಮ್ಮಲ್ಲೆಲ್ಲ ಭಾಳ ಪ್ರತಿಭೆ ಇದೆ. ಇವರೆಲ್ಲ ಮುಂದೆ ಬರಬೇಕು, ಕಲಿಬೇಕು ಚಂದ. ಮತ್ತು ನಾವು ಮುಂದಿನ ಪ್ರದೇಶ ಆಗಬೇಕು. ಇದು ಒಂದು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಎಲ್ಲರೂ ಚಂದ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಇತ್ತೀಚಿನ ಯುವ ಪೀಳಿಗೆಗೆ ತಾವು ಕೊಡುವಂಥ ಸಂದೇಶ ಹೆಂಗಿರಬೇಕು ಜೀವನದಲ್ಲಿ? ಹಾಂ ನೋಡ್ರಿ, ಯುವ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಕೊಡ್ತೀನಿ ನಾನು. ಯಾರು ಯುವ ಪೀಳಿಗೆ ಸಂಗೀತ ಕ್ಷೇತ್ರಕ್ಕೆ ಬರ್ತಾರಲ್ಲ ಅವ್ರು ಭಾಳ ಸೇಫ್ ಆಗಿರ್ತಾರೆ. ಚಾಕು ಪಿಸ್ತೂಲ್ ಅವೆಲ್ಲ ನಡೆಯಲ್ಲ. ಯಾಕೆ ನಡೆಯಂಗಿಲ್ಲ? ಪರಿವರ್ತನೆ ಆಗ್ತಾರೆ ಸಂಗೀತ ಕ್ಷೇತ್ರದಲ್ಲಿ. ಮತ್ತು ಇನ್ನೊಂದು ವಿಷಯ, ಸಂಗೀತಕ್ಕೂ ಮತ್ತು ಅಭ್ಯಾಸ ಸ್ಟಡಿ ಮಾಡೋದು ಭಾಳ ಬಲ್ಲಿ ಸಂಬಂಧ. ಹೇಗೆ ಸಂಬಂಧ ನಂದು ನೋಡಿ, ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಬರ್ತಾನೆ, ಏನು ಪರ್ಸೆಂಟೇಜ್ ಅಪ್ಪ ನಿಂದು? ಸರ್ ನಂದು 60%. ಇಲ್ಲ, 60% ನಡೆಯಂಗಿಲ್ಲ. ಈಗ 90, 100 ಬರಬೇಕು. ಹಿಂಗೆ ಬರ್ಬೇಕಂದ್ರೆ ಹೆಂಗೆ ಬರ್ತೀವಿ ಸರ್? ಹಿಂಗೆ ಹೇಳಿದ್ರೆ ಹೆಂಗೆ ಬರ್ತೇವೆ ನಾವು? ಹಾಗಿಲ್ಲ. ಯಾಕೆ ಬರಬೇಕು? ಏನು ವಿಶೇಷತೆ? ನೀವು ಇವಾಗ ಸಂಗೀತ ಕಲಿತಾ ಇದ್ದೀರಿ. ಸಂಗೀತ ಕಲಿಯೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಮತ್ತು ಮೆಮೊರಿ ಪವರ್ ಅದು ಹೆಚ್ಚಾಗಿ ಬೆಳೀತದೆ. ಅದು ಎದರಲ್ಲಿ ಹಾಕಬೇಕು? ನೀವು ಓದೋದ್ರಲ್ಲಿ ಹಾಕಬೇಕು, ಇಂಟ್ರೆಸ್ಟ್ಲಿಂದ ಓದಬೇಕು. ನಿಮ್ಗೆ ಹೆಲ್ಪ್ ಸಂಗೀತ ಮಾಡ್ತಾ ಇದೆ. ಈಗ ನೋಡ್ರಿ, ಮೈಸೂರು, ಬೆಂಗಳೂರು ದೊಡ್ಡ ದೊಡ್ಡ ಪ್ರದೇಶದಲ್ಲಿ ಎಲ್ಲ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಕಂಪಲ್ಸರಿ ಸಂಗೀತ ಕಲಿತಾರೆ. ಮ್ಯೂಸಿಕ್ ಇಸ್ ಎ ಬ್ರೈನ್ ಫುಡ್ ಅಂತ ಹೇಳ್ತಾರೆ. ಮ್ಯೂಸಿಕ್ ಇಸ್ ಎ ಬ್ರೈನ್ ಫುಡ್ ಅಂದರೆ ಮಸ್ತಿಷ್ಕ ಊಟ ಬೇಕಲ್ಲ. ಹೊಟ್ಟೆ ಅನ್ನ ತಿಂತೀವಿ, ಮಸ್ತಿಷ್ಕ ಊಟ ಅಂದರೆ ಒಳ್ಳೆ ಊಟ ಕೊಡಬೇಕಲ್ಲ. ಹಳಸಿದ ಊಟ ಉಡ್ತೀರಿ ಇಲ್ಲ. ಒಳ್ಳೆ ಊಟ ಅಂದರೆ ಅದೇ ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ ಕಲಿಯೋರು, ಹಾಡೋರು, ಅವರು ಭಾಳ ಭಾಳ ಬ್ರಿಲಿಯಂಟ್ ಇರ್ತಾರೆ. ನೀವು ಆದಷ್ಟು ನೋಡ್ಬೋದು. ಒಂದು ವಿಷಯ ಹೇಳ್ತೀನಿ ನಾನು ಇವಾಗ, ಭಾಳ ಇದು ಎಲ್ಲರಿಗೂ ವಿಚಿತ್ರ ವಿಷಯ. ಜೀವನದಲ್ಲಿ ಎಲ್ಲರೂ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೇಳಿದ್ರು, ಡಾಕ್ಟರ್ಸ್, ಇಂಜಿನಿಯರ್ಸ್, ಬಿಸ್ನೆಸ್ ಮ್ಯಾನ್ಸ್, ಆ್ಯಕ್ಟರ್ಸ್ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಲ್ಲೇನ ಒಮ್ಮನ ಭಾರತ ದೇಶದ ಪ್ರಸಿದ್ಧ ಸಂಗೀತಗಾರರು, ಶಾಸ್ತ್ರೀಯ ಸಂಗೀತಗಾರರು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಲ್ಲನ ಕೇಳಿದ್ರಿ? ಮೀಡಿಯಾದಲ್ಲಾಗಲಿ, ಪತ್ರಿಕೆಯಲ್ಲಾಗಲಿ ಎಲ್ಲನ ಕೇಳಿದ್ರೆ ನೀವು? ಯಾಕೆ ಆತ್ಮಹತ್ಯೆ ಮಾಡ್ಕೊಂಬಾಗಿಲ್ಲ ಇವರು ಸಂಗೀತ ಹಾಡೋರು? ಅವ್ರ ಬಲ್ಲೊಂದು ಆತ್ಮವಿಶ್ವಾಸ, ನಾನು ಇನ್ನೂ ಉಳಿಬೇಕು, ಸಾಯಬಾರ್ದು. ಯಾಕಂದ್ರೆ ಒಂದೊಂದು ರಾಗದಲ್ಲಿ ಏನು ಆನಂದದ ದೈವಿ ಶಕ್ತಿ, ಆ ಆನಂದ ನಾನು ಇನ್ನೂ ಪ್ರಾರ್ಥನೆ ಮಾಡೋದು, ನಾನು ಸಾಯ್ಬೇಡ್ದಿನ. ಹಾಗಾಗಿ ಕಲ್ಕತ್ತಾದಲ್ಲಿ 106 ವರ್ಷದವರು ಅಬ್ದುಲ್ ರಶೀದ್ ಖಾನ್ ಅಂತ, ಅವ್ರು ಹೆಂಗೆ ಕುಂತು ಹುಡುಗರಿಗೆ ಪಾಠ ಹೇಳ್ತೀವಿ ಇವರಿಗೆಲ್ಲ. 106 ವರ್ಷ ಅಂದರೆ ಏನು ಶಕ್ತಿ ಇದೆ ಸಂಗೀತ. ಅವರು ತಾನ್ಸೇನ್ ಇದೆಲ್ಲ ಅವ್ರದ್ದು 23ನೇ ಪೀಳಿ. ಅವರು ಉಸ್ತಾದ್ ಅಬ್ದುಲ್ ರಶೀದ್ ಖಾನ್ ಸಾಬ್ ಅಂತ ಸಾವಿರಾರು ಬಂದಿಷ್ಗಳು ರಚನೆ ಮಾಡಿದ್ದಾರೆ, ಹೊಸ ಹೊಸ ರಾಗಗಳು ರಚನೆ ಮಾಡಿದ್ದಾರೆ ಅಂತ ವಿದ್ವಾಂಸ. ಅವರ ಆಶೀರ್ವಾದ ಎಲ್ಲ ನಮಗೆ ಸಿಕ್ಕಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿ ಮುಕ್ತಾಯ ಮಾಡೋಣ. ನಿಮ್ಮ ಜೀವನದ ಉದ್ದೇಶ ಹಾಗೂ ಗುರಿಗಳು ಏನು? ನಮ್ಮ ಉದ್ದೇಶ, ಜೀವನದ ಉದ್ದೇಶ ಹೇಳ್ಬೇಕಾದ್ರೆ ಮೂಲ ಉದ್ದೇಶ ಹೇಳ್ತೀನಿ ನಾನು. ಇವಾಗ ಸಂಗೀತ ಅಂದರೆ ಏನು ತಿಳಿತಾ ಇದೆ ನನಗೆ. ಇವಾಗ ನಾನು ರಾಮನವಮಿ ಬಂದರೆ 60 ವರ್ಷ ಕಂಪ್ಲೀಟ್ ಆಗ್ತದೆ. 60 ಇಯರ್ಸ್ ಕಂಪ್ಲೀಟ್ ಮಾಡ್ತೀನಿ ನಾನು. ಇವಾಗ ಸ್ವಲ್ಪ ತಿಳಿತಾ ಇದೆ ನನ್ನ ಸಂಗೀತ ಅಂದರೆ ಏನು. ಇವಾಗ ಸಾಧನೆ ಮಾಡೋದು ಇಚ್ಛೆ ಇದೆ ನನಗೆ. ಇನ್ನೂ ನಾನು ಸಾಧನೆ ಮಾಡಬೇಕು, ಇದು ನನ್ನ ಜೀವನದ ಒಂದು ಉದ್ದೇಶ, ನನ್ನ ಗುರಿ. ಇನ್ನೂ ನಾನು ಕಲಿಬೇಕು. ಇವಾಗ ತಿಳಿತಾ ಇದೆ, ತಿಳಿದಿನ ಮೇಲೆ ಕಲಿಬೇಕು. ತಿಳಿಯೋದಕ್ಕಿಂತ ಮೊದಲು ಕಲ್ತ್ರೆ ಏನೋ ಅದು ಪ್ರಯೋಜನ ಅಲ್ಲ. ಸಂಗೀತ ತಿಳಿದಿನ ಮೇಲೆ ಕಲಿಯೋದು ಅದು ಭಾಳ ಪ್ರಯೋಜನ. ನನ್ನ ಜೀವನದ ಒಂದು ಗುರಿ ಇದೇ ಇದೆ. ಈಗ ನಾನು ಇನ್ನೂ ಸಾಧನೆ ಮಾಡಿ ನಮ್ಮದು
ನಮ್ಮದು ಒಂದು ಅನಿಸಿಕೆ ಇದೆ. ಈ ಭಾಗದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರ ಒಂದು ಕ್ರಾಂತಿ ಮಾಡುವಂಥ ಈ ವಿಶ್ವಕ್ಕೆ ಒಂದು ಮಾತು, ಒಂದು ವಚನ ಗಾಯನ ಇಲ್ಲಿಂದ ಬಂದು ನಾವು ಬಯಸ್ತಾ ಇದ್ದೀವಿ. ಇದು ಕೊನೆಯದಾಗಿ ನಮ್ಮ ಸಂಗೀತದಲ್ಲಿ ಕೊನೆಯದಾಗಿ ಹಾಡೋದು ಭೈರವಿ ಹಾಡು. ವಚನ ಗಾಯನ ವಚನದಲ್ಲಿ ನೋಡ್ರಿ, ವಚನ ಸಾಹಿತ್ಯ, ಈ ಸಾಹಿತ್ಯ ಇಷ್ಟು ಮಾರ್ಮಿಕ ಇದೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ನಾನು ಅನೂಪ್ ಜಲೋಟ ಕ್ಯಾಸೆಟ್ ಮಾಡುವಾಗ ಅಲ್ಲ ಭಜನ್ ಸಂಧ್ಯಾ ಅವೆಲ್ಲ ಮಾಡಿದಾಗ ನನ್ನ ತಲೆಗೊಂದು ಮಾತು ಬಂತು, ನಾನು ಬಸವಣ್ಣವ್ರ ವಚನ ಕ್ಯಾಸೆಟ್ ಯಾಕೆ ಮಾಡಬಾರ್ದು? ವಚನ ಕ್ಯಾಸೆಟ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು? ನಾನು ವಚನದ ಅರ್ಥ ತಿಳಿಸಿ ಹೇಳ್ಕೊತ ಹಾಡಬೇಕು. ಹೆಂಗ? ಬಸವ ಬಾರಯ್ಯ, ಇದೇ ಬಸವಣ್ಣ ಯಾವ ಬಸವಣ್ಣ ಕರಿಲಕ್ಕ? ಮರ್ತ್ಯ ಲೋಕದೊಳಗೆ ಭಕ್ತರುಂಟೇಳಯ್ಯ. ಮರ್ತ್ಯಲೋಕದಾಗ ಭಕ್ತರಿಲ್ಲ. ಮತ್ ಮುಂದೇನಂತ? ಮತ್ತಾರೂ ಇಲ್ಲವಯ್ಯ, ನಾನೊಬ್ಬನೇ ಭಕ್ತ ನೋಡ. ಯಾರೂ ಭಕ್ತರಿಲ್ಲ, ನಾನೊಬ್ಬನೇ ದಿನ ಮತ್ತ ಬಸವಣ್ಣ. ಹಿಂಗೆ ಮತ್ತು ಮುಂದಿನ ಲೈನ್ ಇದೆ, ಮರ್ತ್ಯಲೋಕದೊಳಗೆ ಭಕ್ತರೆಲ್ಲರೂ ಜಂಗಮಲಿಂಗ ನೀನೇ ಅಯ್ಯ, ಕೂಡಲ ಸಂಗಮ ದೇವ. ಎಲ್ಲರೂ ಶಿವಸ್ವರೂಪಿಗಳು ಮಾಡ್ಯಾರ. ನೀವು ಶಿವಸ್ವರೂಪಿ, ನೀನು ಎಲ್ಲರೂ ಶಿವಸ್ವರೂಪಿ, ನಿಮ್ಮ ಭಕ್ತ ನಾನೊಬ್ಬನೇ ಅಂತ. ಈ ವಚನದ ಅರ್ಥ ಹಿಂಗೆ ಭಾಳ ಮಂದಿ ಗುರುತಾಗೋದಿಲ್ಲ. ಇದೆ ವಚನದ ಅರ್ಥ. ಬಸವಣ್ಣವ್ರು ಹಿಂಗೆ ಯಾಕಂದ್ರು, ಮತ್ತಾರು ನಾನೊಬ್ಬನೇ ಭಕ್ತ ಅಂತ ಯಾಕಂದ್ರು, ಇದು ಹೆಂಗೆ ತಿಳಿಸಿ ಹೇಳಿ ನಾನು ಒಂದು ಕ್ಯಾಸೆಟ್ ಮಾಡಬೇಕು ಅಂತ ಬುಕ್ ತಗೊಂಡೆ. ವಚನ 15 ವಚನ ಇರೋ ಒಳ್ಳೆ ವಚನ ಯಾವ ಹುಡುಕ್ಲಿಕ್ಕೆ ಶುರು ಮಾಡಬೇಕು. ಇದು ಭೀ ವಚನ ಒಳ್ಳೇದಿದೆ, ಇದು ಭೀ ಎಲ್ಲನೇ ಒಳ್ಳೆಯವ. ಇದು ಒಳ್ಳೆ ಇರಲಾರ್ದಂಥ ವಚನ ಯಾವುದದ ಇದ್ರೊಳಗೆ? ಕನ್ಫ್ಯೂಷನ್. ಎಲ್ಲ ವಚನಗಳಲ್ಲಿ ಒಂದೊಂದು ಭಾಳ ದೊಡ್ಡ ತತ್ವ ಇದೆ. ಹಾಗಾಗಿ ಅಂಥ ಶರಣರು ನಮ್ಮ ನಾಡಿನಲ್ಲಿ ಹುಟ್ಟಿ, ನಮ್ಮ ನಾಡಿನಲ್ಲಿ ಇದು ಎಲ್ಲ ಕೆಲಸ ಮಾಡಿ, ಇಲ್ಲೇ ಅಂಥ ವಚನಗಳು ಬರೆದು ಒಂದೊಂದು ವಚನದಲ್ಲಿ ಎಷ್ಟು ಶಕ್ತಿ ಇದೆ. ಅವ್ರು ಕೈ ಹಿಡಿದು ದೇವ್ರಿಗೆ ತೋರಿಸ್ಯಾರ ಬಸವಣ್ಣ, ನಮ್ಗೆ ನೋಡ್ಲಿಕ್ಕೆ ಆಗಲಿಲ್ಲ ಅಷ್ಟೇ. ಹಾಗಾಗಿ ಈಗ ಕೊನೆಯದಾಗಿ ಒಂದು ಭೈರವಿದಲ್ಲಿ ಒಂದು ಅವ್ರ ವಚನ ಹಾಡಿ ನಾವು ಕಾರ್ಯಕ್ರಮ ಮುಗಿಸ್ತೇವೆ. ಚಕೋರಂಗೆ ಚಂದ್ರಮನಾ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನಾ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಾಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಚಕೋರಂಗೆ ಚಂದ್ರಮನಾ ಬೆಳಗಿನ ಚಿಂತೆ. ಸಂಗೀತ ವಿದ್ಯುತ್ ಶಕ್ತಿ.
ಈ ಅದ್ಭುತ ಶಕ್ತಿ ಹೊಂದಿದ, ಯಾವುದೇ ಪ್ರಶಸ್ತಿ ಪದವಿಗೆ ಆಶೆ ಪಡದ, ಆಧ್ಯಾತ್ಮದ ಅದ್ಭುತ ಅನುಭವ ಕಂಡ ಬೀದರ್ ಸಂಗೀತ ಸಾಧಕ, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾದ, ಬೀದರ್ದ ಹೊರಗಡೆ ಎರಡನೇ ಭೀಮಸೇನ್ ಜೋಶಿಯ ಸ್ವರ ಕೇಳಿ ನಿಬ್ಬೆರಗಾಗುವಂತಹ ಸ್ವರ ಹೊಂದಿದ ನನ್ನ ಸಂಗೀತ ಗುರು ಅವರಿಗೆ ಅನಂತ ನಮೋ ನಮನ. ಹಾಗೆಯೇ ಈ ಕಾರ್ಯಕ್ರಮವನ್ನು ಬೀದರ್ನ ಸಂಗೀತ ರತ್ನ ಶ್ರೀ ಕೃಷ್ಣ ಮುಖೇಡ್ಕರ್ ಅವರಿಗೂ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಸರ್ವರ ಪರವಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ನೆರವೇರಿಸುವುದಕ್ಕೆ ಮೂಲ ಕಾರಣಕರ್ತರು ಬೀದರ್ ತಾಲೂಕಿನ ದೇವರ ಕೊಡುಗೆ ವರದಾನವಾದ ಶ್ರೀ ಎಸ್ ಮನೋಹರ್ ಸರ್ ಅವರಿಂದ ಕೆಲವು ಅನಿಸಿಕೆಗಳು. ಸಿರಿಗನ್ನಡಂ ಗೆಲ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಮತ್ತು ಬೀದರ್ ತಾಲೂಕು ವತಿಯಿಂದ ಇದು 23ನೇ ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮ. ಈ ಮನೆ ಅಂಗಳದಲ್ಲಿ ಮಾತು ಕಾರ್ಯಕ್ರಮ ಬಹುಶಃ ಪ್ರಥಮವಾಗಿ ಸಂಗೀತ ದಿಗ್ಗಜರ ಮನೆಗೆ ಕನ್ನಡ ಸಾಹಿತ್ಯ ಪರಿಷತ್ ಬಂದಿದೆ ಅಂತ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೋತ, ಗುರುಗಳು ಪಂಡಿತ್ ಶ್ರೀ ರಾಮುಲು ಗಾದಿಗೆ ಅವರ ಒಂದು ಮನೆ ಅಂಗಳದಲ್ಲಿ ಮಾತು ಅವರಿಗೆ ನಿಜವಾಗಲೂ ಅವ್ರ ಹತ್ತಿರ ಕುಂತು ಇಷ್ಟು ಮಾತುಗಳನ್ನ ಕೇಳಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಆದರೆ ಈ ಮನೆ ಅಂಗಳದ ಮಾತು ಮೂಲಕ ಸಂಗೀತದ ಅನೇಕ ಏನು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಲೈವ್ ಮೂಲಕ ನಮ್ಮ ಬೀದರ್ ಜಿಲ್ಲೆ, ಕರ್ನಾಟಕ ಮತ್ತು ನಮ್ಮ ಭಾರತ ದೇಶ ಆಚೆ ಇರುವಂಥ ಕನ್ನಡಿಗರು ಇದನ್ನು ನೋಡ್ತಾ ಇದ್ದಾರೆ. ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯ ಧನ್ಯವಾದ ಹೇಳ್ತಾ, ಹಿರಿಯರು ಮಾರ್ಗದರ್ಶಕರು ಜಾರ್ಜಿ ಸಿಂಗ್ ಪವಾರ್ ಸರ್ ಅವ್ರು ಉದ್ಘಾಟನೆಗೆ ಬರಬೇಕು ಅಂದಾಗ ಭಾಳ ಖುಷಿಯಿಂದ ಒಪ್ಕೊಂಡು, ಹೌದಾ ಲೈವ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪರಿಷತ್ತಿನಿಂದ, ಅದು ಸಂಗೀತಕಾರ ಮನೆಯಲ್ಲಿ ಅಂತ ಭಾಳ ಖುಷಿಯಿಂದ ಒಪ್ಕೊಂಡು ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ನಾನು ಇವರಿಗೆ ಯಾವಾಗ ಒಂದ್ಸರಿ ಸಣ್ಣಗೆ ನೋಡಿರ್ಬೇಕು ಅನಿಸುತ್ತೆ, ಮುಖ ಪರಿಚಯ ಆಗ್ತದೆ. ಆದರೆ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅನ್ನೋದು ಭಾಳ ನಮ್ಮ ಜಿಲ್ಲೆಗೆ ಹೆಮ್ಮೆ. ಕೃಷ್ಣ ಮುಖೇಡವ್ ಅವರಿಗೆ ನಾವು ನಿಜವಾಗ್ಲೂ ಚಿರಋಣಿಯಾಗಿದ್ದೇವೆ. ಮತ್ತು ನಮ್ಮ ಆತ್ಮೀಯ ಅಧ್ಯಕ್ಷರು, ಭಾಳ ಕ್ರಿಯಾಶೀಲ ಅಧ್ಯಕ್ಷರು, ಬಹುಶಃ ನಾನು ಏನೇ ಕಾರ್ಯಕ್ರಮ ಮಾಡಿದರೂ ಅದನ್ನು ಮುಕ್ತವಾಗಿ ಒಪ್ಕೊಂಡು ಆಶೆ ನುಡಿಗಳನ್ನು ಬಂದು ಹೇಳ್ತಾ ಇದ್ದಾರೆ. ನೀವು ಎಲ್ಲಿ ಮಾಡ್ತಾ ಇದ್ದೀರಿ, ಎಲ್ಲಿಲ್ಲ, ಕಾರ್ಡ್ ನೋಡಿದ್ಮೇಲೆ ಆಯಿತು ನಾನು ಬರ್ತೀನಿ ಅಂತ ಬಂದು ಇವತ್ತು ಭಾಗವಹಿಸಿದ್ದಾರೆ. ಒಂದು ವಿಷಯ ಹೇಳಬೇಕು ಅಂದರೆ, ಗಾದಗಿ ನಮ್ಮ ಸರ್ ಮನೆಗೆ ಬರಬೇಕಂದ್ರೆ ಮುಖ್ಯವಾಗಿ ನಮ್ಮ ಸಹೋದರಿ ವಿದ್ಯಾವತಿ ಹಿರೇಮಠ್ಕಾರ ಅವರು, ನಾವು ಈ ಕಾರ್ಯಕ್ರಮ ಪ್ರತಿ ತಿಂಗಳು ಮಾಡುವಾಗ ಒಂದ್ಸರಿ ಅವರು ನಮಗೆ ಸಂದೇಶ ಕಳಿಸಿದರು, ಸಂಗೀತ ಕ್ಷೇತ್ರದಲ್ಲಿ ಇಂಥ ದಿಗ್ಗಜರಿದ್ದಾರೆ, ಅವ್ರ ಮನೆಯಲ್ಲಿ ಯಾಕೆ ಇರಬಾರ್ದು ಅಂದ್ರೆ, ನಾನು ಖಂಡಿತವಾಗಿ ಇಡ್ತೀವಿ, ಅದು ಮುಂದಿನ ಒಂದು ದಿನಾಂಕ ನೀವೇ ನಿಗದಿಪಡಿಸಬೇಕು ಅಂತ ಅವ್ರಿಗೆ ಹೇಳಿದೆ. ಇವತ್ತು ಕಾರ್ಯಕ್ರಮ ನೆರವೇರಿದೆ. ನಿಜವಾಗಲೂ ಸಂಗೀತ ಇದು ಸಾಗರ ಇದ್ದಾಗ, ಇಲ್ಲಿ ಸ್ವರಗಳದೇ ಸಾಮ್ರಾಜ್ಯ, ಸಾಗರದಲ್ಲಿ ಸ್ವರಗಳದೇ ಸಾಮ್ರಾಜ್ಯ. ಇಂಥ ಸ್ವರಗಳು ಇವತ್ತು ನಮ್ಮ ಯುವ ಪೀಳಿಗೆಗೆ ನಿಮ್ಮ ಮಾರ್ಗದರ್ಶನ ಬಹಳ ಮುಖ್ಯ ಇದೆ. ಒಂದು ಮಾತು ನಿಜವಾಗಲೂ ನೀವು ಸತ್ಯವಾದಂಥ ಮಾತನ್ನು ನುಡಿದಿದ್ದೀರಿ. ಸಂಗೀತ ಕ್ಷೇತ್ರದಲ್ಲಿ ಇದ್ದಂಥ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಭಾರತ ದೇಶದ ಅಥವಾ ಅವರ ಕುಟುಂಬದ ವಿರುದ್ಧವಾಗಿ ಅಥವಾ ಯಾವುದೋ ಒಂದು ಕೆಟ್ಟ ಪ್ರವೃತ್ತಿಯಲ್ಲಿ ನಡ್ಕೊಳ್ಳದೇ ಇರುವಂಥ ಒಂದು ಸಾಧನೆ ಅಂದರೆ ಅದು ಸಂಗೀತಕ್ಕಿದೆ ಅನ್ನೋದನ್ನು ತಾವು ತೋರಿಸ್ಕೊಡ್ತಿದ್ರಿ. ನಿಜವಾಗಲೂ ನಾವು ನಿಮಗೆ ಆಭಾರಿಯಾಗಿದ್ದೀವಿ. ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಸ್ಥಳಾವಕಾಶವನ್ನು ಕೊಟ್ಟು ನಮ್ಮ ಮಾತಿಗೆ ಮನ್ನಣೆಯನ್ನು ನೀಡಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲು ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವತ್ತು ಇಲ್ಲಿ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಅವರು ಇಲ್ಲಿಗೆ ಬಂದು ನಮ್ಮ ಮನೆಯಲ್ಲಿ ತಾವೆಲ್ಲರೂ ಹಿರುಗಳೆಲ್ಲ ಬಂದಿದ್ದೀರಿ. ಸ್ವಲ್ಪ ಅಡಚಣೆ ಆಗಿದೆ, ಹಾಗೆ ತಿಳ್ಕೊಬೇಡ, ನಾವು ಮ್ಯಾಲೆ ಕೂತೀವಿ, ನಿಮ್ಮ ಕೆಳಗೆ ಬಿಡಿಸಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ನಾನು ಏನೋ ಅಂದ್ಕೊಂಡಿದ್ದೆ, ಚೇರ್ಸ್ ತರಿಸ್ಬೇಕೇನೋ ಅಂತಂದ್ರೆ ಯಾರು ಬರಂಗಿಲ್ಲ ರೀ, ಇದು
ಖರೆ ಎಲ್ಲರ ಹಿರುಗಳು ಬಂದಿರಿ, ಕ್ಷಮೆ ಮಾಡಬೇಕು ನೀವು. ಮತ್ತು ಕನ್ನಡ ಸಾಹಿತ್ಯ ಪರಿಷದವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಇಂಥ ಮನೆಯಂಗಳ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಮಾತ್ರ ಪರಸ್ಪರ ಎಲ್ಲರಿಗೂ ಗುರುತಾಗ್ತದೆ. ಕಲೆ ಏನು, ಸಾಹಿತ್ಯ ಏನು, ಸಂಗೀತ ಏನು, ಪ್ರತಿಯೊಂದು ಕ್ಷೇತ್ರದಲ್ಲಿ ದುಡಿಯುವಂಥ ವ್ಯಕ್ತಿಗಳಿಗೆ ಅವರವರ ಅನಿಸಿಕೆಗಳು ಹೇಳುವ ಒಂದು ಇದು ಸಿಗ್ತದೆ, ಒಂದು ವೇದಿಕೆ ಸಿಗ್ತದೆ. ಅಂಥ ವೇದಿಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತವರು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆ ಕಾರ್ಯಕ್ರಮ. ಇದು ಯಾವಾಗಲೂ ಇನ್ನು ಮುನ್ನೂ ಕಾರ್ಯಕ್ರಮಗಳು ಇವು ಇದ್ದಾಗ ಎಲ್ಲರಿಗೆ ನಂದು ಒಂದು ಹೇಳೋದೇನೆಂದರೆ ಎಲ್ಲ ನೋಡ್ರಿ, ಕನ್ನಡ ಸಾಹಿತ್ಯ ಪರಿಷತ್ತವರು ಎಲ್ಲ ಒಳ್ಳೆ ಒಂದು ಗುರುತು ಹಿಡಿದು, ಎಲ್ಲ ವಿದ್ವಾನ್ ಮಂತ್ರಿ ಗುರುತು ಹಿಡಿದು ಅವ್ರವ್ರ ಮನೆ ಅಂಗಳಕ್ಕೆ ಹೋಗಿ ಇದೇನು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಕೆಲಸ ನಿಜವಾಗಿ ಹೇಳ್ಬೇಕಂದ್ರೆ. ಇದು ಯಾರು ಮಾಡ್ತಾ ಇಲ್ಲ. ಇವತ್ತು ಒಂದು ಸಮಯ ಇತ್ತು, ಪ್ರಶಸ್ತಿಗಳು ಕೊಡಬೇಕಾದ್ರೆ ಅವರೇ ನೋಡಿ ಪ್ರಶಸ್ತಿಗಳು ಕೊಡ್ತೀರಿ. ಇವಾಗ ಏನಾಗಿದೆ, ಅಪ್ಲಿಕೇಶನ್ ಕೊಡುವಂಥ ಸಂಬಂಧ ಬಂದಿದೆ. ಈಗ ನೋಡ್ರಿ, ಸಂಗೀತಗಾರ ಯಾರು ಅಪ್ಲಿಕೇಶನ್ ಕೊಡೋಂಗಿಲ್ಲ, ನಿಜವಾದ ಸಂಗೀತಗಾರ. ಅದು ಆಗಿದೆ, ಅದು ಆಗಿದೆ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತವರು ಏನೋ ನಮ್ಮ ಸಣ್ಣ ಒಂದು ಕಲಾವಿದರು ಗುರುತಿಸ್ಕೊಂಡು ಇವತ್ತು ಇಲ್ಲಿಗೆ ನೀವೆಲ್ಲ ದೊಡ್ಡ ಮಹನೀಯರೆಲ್ಲರೂ ಬಂದಿರಿ. ನಿಮಗೆಲ್ಲರಿಗೆ ಧನ್ಯವಾದಗಳು. ಎಲ್ಲರಿಗೆ ಈ ಕಾರ್ಯಕ್ರಮ ಮಾಡಿಸಲಿಕ್ಕೆ ಏನು ನಮಗೊಂದು ಅವಕಾಶ ಕೊಟ್ಟಿರಿ, ನಿಮ್ಮದು ಧನ್ಯವಾದ ಅರ್ಪಣೆ ಮಾಡ್ತೀನಿ. ಧನ್ಯವಾದಗಳು ಸರ್. ಕೊನೆಯದಾಗಿ ನಮ್ಮ ಪರಿಷತ್ತಿನಿಂದ ನಿಮಗೆ ಒಂದು ಸನ್ಮಾನ ಇರ್ತದೆ, ಗೌರವ ಸ್ವೀಕಾರ ಮಾಡಬೇಕು. ವಂದನಾರ್ಪಣೆ ಮನೆಯಂಗಳದಲ್ಲಿ ಮಾತು ಎಷ್ಟು ಮಾತಾಡಿದ್ರು ಕಡಿಮೆನೆ. ಯಾಕಂದ್ರೆ ಸಾಗರದಷ್ಟು ಸಾಧನೆ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಹನಿ ಹಿಡಿದಿರೋದು ಅಷ್ಟೇ. ಇದು ಕೇಳಿ ತೃಪ್ತಿನೂ ಆಗಿಲ್ಲ, ಆಗೋದು ಇಲ್ಲ. ಆದ್ರೂ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡಲೇಬೇಕು. ಈ ಕಾರ್ಯಕ್ರಮಕ್ಕೆ ಇತಿಶ್ರೀ ಹಾಡಲು ಬುದ್ಧನ ಸ್ವಭಾವ, ಬಸವಣ್ಣನ ನುಡಿಗಳನ್ನ ತಮ್ಮ ನಡೆಗಳಲ್ಲಿ ಅಳವಡಿಸಿಕೊಂಡಿದ್ದ ಶ್ರೀ ಬಸವರಾಜ್ ಬಲ್ಲೂರೆ ಅವರಿಂದ. ಒಳ್ಳೆ ಹೊಸ ಬಿರುದು ಸಿಕ್ತು. ಇಲ್ಲ ಸರ್, ಈಗ ಹೇಳಿದ್ದೀಗ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಯಾಗಿ ಅಂಕೆಯಲ್ಲಿ 23ನೇ ಕಾರ್ಯಕ್ರಮ ಆದರೂ ಕೂಡ ಚಾರಿತ್ರಿಕವಾಗಿ ಇದು ಮೊದಲನೇ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಕೇವಲ ಸಾಹಿತಿಗಳ ಮನೆಯಲ್ಲಿ ಕಾರ್ಯಕ್ರಮ ಮಾಡಿತ್ತು. ಸಂಗೀತ ಕ್ಷೇತ್ರಕ್ಕೆ ಮೊದಲ ಸಲ ಇವತ್ತು ಕಾರ್ಯಕ್ರಮ ಆಗಿದೆ ಮತ್ತು ಮೊದಲ ಕಾರ್ಯಕ್ರಮ ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಜರುಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂತಹ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪಂಡಿತ್ ಶ್ರೀ ರಾಮ್ಲು ಗಾದಿ ಸರ್ ಅವರು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನಮಗೆ ನಿಜವಾಗಿ ಕೂಡ ಧನ್ಯತಾಭಾವವಾಗಿದೆ ಪರಿಷತ್ತಿಗೆ. ಆ ಕಾರಣಕ್ಕಾಗಿ ಅವರಿಗೆ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅಷ್ಟೇ ಸಮರ್ಥರಾಗಿರ್ತಕ್ಕಂತಹ ಸಂಗೀತ ದಿಗ್ಗಜರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂತಹ ಶ್ರೀ ರಾಜೇಂದ್ರ ಸಿಂಗ್ ಪವಾರ್ ಸರ್ ಅವರು ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೂ ಕೂಡ ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪೂರ್ವಕ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷ ನುಡಿಗಳನ್ನು ಆಡಿರ್ತಕ್ಕಂತಹ ಆತ್ಮೀಯರು ಮತ್ತು ಸ್ನೇಹಿತರಾದಂತಹ MS ಮನೋಹರ್ ಸರ್ ಅವರು ಕೂಡ ನಾನು ಪರಿಷತ್ತಿನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶಿವರಾಜ್ ಚಂದ್ರಶೆಟ್ಟಿ ಅವರು ಹೊಸ ಆಲೋಚನೆಗಳನ್ನು ಮಾಡುತ್ತಲೇ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಅವರಿಗೂ ಕೂಡ, ಶಿವರಾಜ್ ಚಂದ್ರಶೆಟ್ಟಿ ಅವರಿಗೂ ಕೂಡ ನಾನು ಪರಿಷತ್ತಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮಲ್ಲಿ ಬಹಳಷ್ಟು ಸಲ ಸಂವಾದಕರು
ನೆಪಕ್ಕೆ ಮಾತ್ರ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಸಂವಾದ ನಡೆದಿದೆ. ನಮ್ಮ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಪರಿಷತ್ತಿನ ಮನೆಯಂಗಳದ ಮಾತಿಗೆ ಸಂವಾದಕರು ಯಾವ ರೀತಿ ಇರಬೇಕು ಅಂತ ಆಶೆ ಇತ್ತು, ಅದನ್ನು 100% ಈಡೇರಿಸಿಕೊಟ್ಟಿರ್ತಕ್ಕಂತಹ ಶ್ರೀ ಕೃಷ್ಣ ಮುಖೇಡ್ಕರ್ ಅವರಿಗೆ ಪರಿಷತ್ತಿನ ಪರವಾಗಿ ಅನಂತ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿಕೊಂಡು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿ ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನೆನಪು ಮಾಡಿದ ಸಹೋದರಿ ವಿದ್ಯಾವತಿ ಹಿರೇಮಠ ಅವರು ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂತಹ ಮತ್ತು ಆರಂಭದಲ್ಲಿ ಸಂಗೀತ ನಡೆಸಿ ಮತ್ತು ಸ್ವಾಗತವನ್ನು ಕೋರಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಂತ ಜೋಗಿ ಅವರಿಗೆ, ಸಿದ್ದು ಅವರಿಗೆ, TMH ಅವರಿಗೆ ಮತ್ತು ವಿಶೇಷವಾಗಿ ರಾಮ್ಲು ಪರಿವಾರದವರಿಗೆ ಮತ್ತು ಲೈವ್ ಮೂಲಕ ಇದು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ತೆಗೆದು ಇಲ್ಲೇ ಸನ್ಮಾನ ಮಾಡುವ.